ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ ಕೇಳಲಿರುವ ದೇವರ ವಾಕ್ಯ ಭಾಗ ಅಂಶ ಭಾಗ್ಯದಾಯಕನಾದ ದೇವರು. ಹೌದು ಪ್ರಿಯರೇ, ಯೇಸು ಕ್ರಿಸ್ತನು ಭಾಗ್ಯದಾಯಕನಾದ ದೇವರಾಗಿದ್ದಾನೆ ಪ್ರಿಯರೇ. ಭಾಗ್ಯದಾಯಕನಾದ ದೇವರ ಕುಮಾರನಾಗಿ ಬಂದಿದ್ದಾನೆ. ಪ್ರತಿರೂಪವಾಗಿ ಏಕಾಧಿಪತಿ ಎನಿಸಿಕೊಂಡಿದ್ದಾನೆ. ರಾಜಾದಿರಾಜರು ಕರ್ತನು ಅನಿಸಿಕೊಂಡಿದ್ದಾನೆ. ಯಾರು ಸಮೀಪಿಸದ ಬೆಳಕಿನಲ್ಲಿ ಅಮರತ್ವವುಳ್ಳ ದೇವರಾಗಿದ್ದಾನೆ. ಪ್ರೇರೆ, ಹೀಗೆ ಭಾಗ್ಯದಾಯಕನಾದ ದೇವರೇ ಎನ್ನುವ ಅಂಶವನ್ನು ಧ್ಯಾನಿಸೋಣ ಪ್ರೇರೆ. ಇದಕ್ಕೆ ಮೊದಲು ನಾವು ಪ್ರಾರ್ಥಿಸಿಕೊಂಡು ಸಿದ್ಧರಾಗೋಣ. ಕೇಳಲಿರುವ, ಜೀವ ನೀಡುವ, ಕೆಲಸ ಮಾಡುವ, ಇಬ್ಬಾಯಿ ಕತ್ತಿಗಿಂತ ಹರಿತವಾದ ಕೀಲು ಮಜ್ಜೆ ದೇಹಾತ್ಮವನ್ನು ತೂರಿ ಹೋಗುವ ದೇವರ ಮಾತುಗಳನ್ನು, ಹೃದಯವನ್ನು ಶುದ್ಧೀಕರಿಸುವ, ರಕ್ಷಿಸುವ, ನಮ್ಮನ್ನು ಹುಡುಕಿ ರಕ್ಷಿಸುವ ದೇವರ ಮಾತುಗಳನ್ನು ಧ್ಯಾನಿಸೋಣ ಪ್ರೇರೆ. ಪ್ರಾರ್ಥಿಸೋಣ. ಅದಕ್ಕೆ ಮೊದಲು ಕೇಳಿದ ದೇವರ ಮಾತು ನಮ್ಮ ಹೃದಯದಲ್ಲಿ ನೆಲೆಗೊಳ್ಳುವಂತೆ, ಒಳ್ಳೆ ನೆಲದಲ್ಲಿ ಬಿದ್ದ ಬೀಜ 100ಕ್ಕೆ 100, 60, 30ರಷ್ಟು ಫಲ ಕೊಡುವಂತೆ ನಮ್ಮ ಹೃದಯದಲ್ಲಿ ಕೇಳಿ ಬರುವ ದೇವರ ಮಾತುಗಳು ನೆಲೆಗೊಂಡು 100ಕ್ಕೆ 100 ಫಲ ಕೊಡುವಂತೆ, ಲೋಕಕ್ಕೆ ಹೋಗಿ ಶಾಶ್ವತವಾಗಿ ನಿಲ್ಲುವಂತೆ ಆ ಫಲ ಅನೇಕ ಆತ್ಮಗಳನ್ನು ದೇವರ ನೀಡುವ ಯೇಸುವಿನ ರಕ್ಷಣೆಗೆ, ಸತ್ಯದ ಜ್ಞಾನಕ್ಕೆ, ನಿತ್ಯ ಜೀವಕ್ಕೆ, ಪರಲೋಕಕ್ಕೆ ತರುವಂತೆ ಅನುಗ್ರಹಿಸಲಿ ತಂದೆ ಯೇಸು ನಾಮದಲ್ಲಿ, ಪರಿಶುದ್ಧ ಆತ್ಮ ಮೂಲಕ. ಆಮೇನ್. ಪ್ರಾರ್ಥಿಸಿಕೊಂಡು ಸಿದ್ಧರಾಗೋಣ ಪ್ರೇರೆ. ನಾನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತನಾದ ದೇವರೇ, ಪರಿಶುದ್ಧನೇ, 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 ನಮ್ಮ ನಿರ್ಮಾಣಿಕನಾದ ದೇವರೇ, ತಂದೆ, ಭಾಗ್ಯದಾಯಕನಾದ ದೇವರು ಎನ್ನುವ ಅಂಶವನ್ನು ಧ್ಯಾನಿಸುವಾಗ, ಅಥವಾ ಏಕಾಧಿಪತಿ, ರಾಜಾದಿರಾಜನು, ಕರ್ತನು, ಅಮರತ್ವವುಳ್ಳ ದೇವರು, ಯಾರು ಸಮೀಪಿಸದ ಬೆಳಕಿನಲ್ಲಿ ವಾಸ ಮಾಡುವ ಆತನು, ನಿಮ್ಮನ್ನು ಯಾರೂ ಕಂಡಿಲ್ಲ, ಕಾಣುವವರು ಯಾರೂ ಇಲ್ಲ, ನಿಮಗೆ ಸದಾಕಾಲ ಮಾನವು, ನಿತ್ಯ ಮಾನವು, ಅಧಿಪತ್ಯವೂ ಇರಲಿ ಎನ್ನುವ ಅಂಶ ಭಾಗದಲ್ಲಿ ಧ್ಯಾನಿಸುವಾಗ, ತಂದೆ ನೀವೇ ನಮ್ಮೊಂದಿಗೆ ಮಾತನಾಡಬೇಕೆಂದು ಪರಿಶುದ್ಧಾತ್ಮ ಮೂಲಕ ಯೇಸು ನಾಮದಲ್ಲಿ ಧ್ಯಾನಿಸಲಿರುವ, ಓದಿ ಕೇಳಲಿರುವ, ಗ್ರಹಿಸಲಿರುವ ತಿಮೋತಿ 1ನೇ ಪತ್ರಿಕೆ 6ನೇ ಅಧ್ಯಾಯ ಭಾಗದಿಂದ ನಮ್ಮೆಲ್ಲರೊಂದಿಗೆ ಮಾತನಾಡಬೇಕೆಂದು, ಹೀಗೆ ನಿಮ್ಮ ಮಕ್ಕಳ ಜೀವಿತದಲ್ಲಿರುವ ಎಲ್ಲ ನಿಮಗೆ ವಿರುದ್ಧವಾದ ಕಾರ್ಯಗಳನ್ನು, ಆತ್ಮಗಳನ್ನು, ಗುಣಗಳನ್ನು, ಅವಿಶ್ವಾಸವನ್ನು, ಅಂಧಕಾರವನ್ನು, ಅಜ್ಞಾನವನ್ನು, ಅನಾರೋಗ್ಯವನ್ನು, ಭಯವನ್ನು ಹುಟ್ಟಿಸುವ ದುರಾತ್ಮವನ್ನು ನಜರೇತ ಯೇಸು ಕ್ರಿಸ್ತ ನಾಮದಲ್ಲಿ ನಾಶ ಮಾಡಬೇಕೆಂದು, ನಿಮ್ಮ ಮಕ್ಕಳಿಗೆ ದೊಡ್ಡ ಬಿಡುಗಡೆ ನೀಡಬೇಕೆಂದು ಯೇಸು ಕ್ರಿಸ್ತ, ಭಾಗ್ಯದಾಯಕನಾದ ದೇವರಾದ ಯೇಸು ಕ್ರಿಸ್ತನ ಬೆಳಕಿನ ನಾಮದಲ್ಲಿ, ಸರ್ವಾಧಿಕಾರ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಆತ್ಮಸ್ವರೂಪನಾದ ಸರ್ವಶಕ್ತ ಪರಿಶುದ್ಧ ತಂದೆಯಾದ ದೇವರೇ, ಜೀವ ಸ್ವರೂಪನೇ, ಆತ್ಮಸ್ವರೂಪನೇ. ಆಮೆನ್, ಆಮೆನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಹೌದು ಪ್ರೇರೆ, ಭಾಗ್ಯದಾಯಕ ದೇವರು, ನಮ್ಮ ದೇವರು ಭಾಗ್ಯದಾಯಕ ದೇವರಾಗಿದ್ದಾನೆ ಪ್ರೇರೆ. ಆತನಂತೆ ಒಬ್ಬರು ದೇವರಿಲ್ಲ ಪ್ರೇರೆ. ಆತನು ಕಣ್ಣಗುಡ್ಡೆಯಂತೆ ನಮ್ಮನ್ನು ಕಾಪಾಡುವ ದೇವರಾಗಿದ್ದಾನೆ. ತಾಯಿ ಗರ್ಭದಿಂದಲೂ ನಮ್ಮನ್ನು ರೂಪಿಸುತ್ತಾ ಬರುವಾತನಾಗಿದ್ದಾನೆ. ಹೌದು ಪ್ರೇರೆ, ಅಂಥ ದೇವರಿಗೆ ಸ್ತೋತ್ರವಾಗಲಿ. ಒಂದು ಹಾಡನ್ನು ಹಾಡಿಕೊಂಡು ವಾಕ್ಯದ ಭಾಗದೊಳಗೆ ಪ್ರವೇಶ ಆಗೋಣ ಪ್ರೇರೆ. ಹಾಡು, ನನ್ನ ಆತ್ಮ ಆಪ್ತನು ನೀನೆ, ಏಸು ನೀನೆ. ಹೌದು ಪ್ರೇರೆ, ಹಾಡು ನನ್ನೊಂದು ಏಕೀಭವಿಸಿ ಹಾಡಿರಿ. ಹಾಡು, ನನ್ನ ಆತ್ಮದ ಆಪ್ತನು ನೀನೆ, ಏಸು ನೀನೆ. ನನ್ನ ಆತ್ಮದ ಆಪ್ತನು ನೀನೆ, ಏಸು ನೀನೆ. ನನ್ನ ಆತ್ಮದ ಆಪ್ತನು ನೀನೆ, ಏಸು ನೀನೆ. ನನ್ನನ್ನು ಹುಡುಕಿದ ಮಿತ್ರನು ನೀನೆ, ಏಸು ನೀನೇ.
ನನ್ನನ್ನು ಹುಡುಕಿದ ಮಿತ್ರನು ನೀನೇ ಯೇಸು ನೀನೇ. ನಿನ್ನನ್ನು ನಂಬಿದ ದಾಸನು ನಾನೇ ಯೇಸು ನಾನೇ. ನನ್ನ ಆತ್ಮದಾಪ್ತನು ನೀನೇ ಯೇಸು ನೀನೇ. ಭಾರವನ್ನಿಳಿಸುವ ಸಹಾಯಕ ನೀನೇ ಯೇಸು ನೀನೇ. ನಮ್ಮ ಭಾರವ ಇಳಿಸುವ ಸಹಾಯಕ ನೀನೇ ಏಸಪ್ಪ ನೀನೇ. ಘೋರ ಕಷ್ಟಗಳ ನೀಗಿಪ ನೀನೇ ಯೇಸು ನೀನೇ. ಘೋರ ಕಷ್ಟಗಳ ನೀಗಿಪ ನೀನೇ ಯೇಸು ನೀನೇ. ನನ್ನ ಆತ್ಮದಾಪ್ತನು ನೀನೇ ಯೇಸು ನೀನೇ. ನನ್ನ ಆತ್ಮದಾಪ್ತನು ನೀನೇ ಯೇಸು ನೀನೇ. ರೆಕ್ಕೆಯ ನೆರಳೊಳು ಸೇರಿಪ ನೀನೇ ಯೇಸು ನೀನೇ. ರೆಕ್ಕೆಯ ನೆರಳೊಳು ಸೇರಿಪ ನೀನೇ ಯೇಸು ನೀನೇ. ಪಕ್ಕದಲ್ಲೆನ್ನನು ಹರಸುವ ನೀನೇ ಯೇಸು ನೀನೇ. ಪಕ್ಕದಲ್ಲೆಲ್ಲ ಹರಸುವ ನೀನೇ ಯೇಸು ನೀನೇ. ನನ್ನ ಆತ್ಮದಾಪ್ತನು ನೀನೇ ಯೇಸು ನೀನೇ. ನನ್ನ ಆತ್ಮದಾಪ್ತನು ನೀನೇ ಯೇಸು ನೀನೇ. ರೋಗಗಳೆಲ್ಲಕ್ಕೂ ವೈದ್ಯನು ನೀನೇ ಯೇಸು ನೀನೇ. ಆಮೆನ್. ರೋಗಗಳೆಲ್ಲಕ್ಕೂ ವೈದ್ಯನು ನೀನೇ ಏಸಪ್ಪ ನೀನೇ. ಬೇಗನೆ ಶಾಂತಿಯ ಪಾಲಿಸು ನೀನೇ ಯೇಸು ನೀನೇ. ಬೇಗನೆ ಶಾಂತಿಯ ಪಾಲಿಸು ನೀನೇ ಯೇಸು ನೀನೇ. ನನ್ನ ಆತ್ಮದಾಪ್ತನು ನೀನೇ ಯೇಸು ನೀನೇ. ನನ್ನ ಆತ್ಮದಾಪ್ತನು ನೀನೇ ಯೇಸು ನೀನೇ. ಜೀವದ ಬುಗ್ಗೆಯ ಹುಟ್ಟಿಸು ನೀನೇ ಯೇಸು ನೀನೇ. ಆಮೆನ್. ಜೀವದ ಬುಗ್ಗೆಯ ಹುಟ್ಟಿಸುವ ನೀನೇ ಏಸಪ್ಪ ನೀನೇ. ದೇವರ ಸನ್ನಿಧಿ ಸೇರಿಸು ನೀನೇ ಯೇಸು ನೀನೇ. ದೇವರ ಸನ್ನಿಧಿ ಸೇರಿಸು ನೀನೇ ಕ್ರಿಸ್ತ ನೀನೇ. ನನ್ನ ಆತ್ಮದಾಪ್ತ ನೀನೇ ಯೇಸು ನೀನೇ. ನನ್ನ ಆತ್ಮದಾಪ್ತನು ನೀನೇ ಏಸಪ್ಪ ನೀನೇ. Hallelujah. Thank you, Father. Thank you, Jesus Christ. Thank you, Holy Ghost. Fire, living water flow. We welcome you, Father God Almighty, in this place, in this word of God. We welcome you, Son of living God, Jesus Christ of Nazareth, in this place, in this word of God. We welcome you, Holy Ghost, God, in this place, in this word of God. Talk us, Lord. Guide us, lead us, cleanse us, forgive us. Fill us your glorious Spirit and teach us right way. And see your people. Bless us, Lord. Bless them. Heal them. Deliver them. Break them. Every yoke of devil in your children's life. Anoint them, Lord. Use for your glorious kingdom. And send your fire in your children's life from your heaven. Send your living water from your throne, your children's life. And give your mighty power from resurrection. And make us new creation in the Lord Jesus Christ. We pray, Father, Jesus Christ's name. Amen. Amen. Thank you, Father. Thank you, Jesus Christ. Thank you, Holy Ghost. Fire, living water flow. Amen. ಬನ್ನಿರಿ ಪ್ರೇರೆ, ಭಾಗ್ಯದಾಯಕನಾದ ದೇವರು. ಇನ್ನು ಅಂಶದೊಳಗೆ ನಾವು ಪ್ರವೇಶ ಆಗೋಣ. ತಿಮೋತಿ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 15ನೇ ವಾಕ್ಯದಿಂದ ನೋಡುತ್ತೇವೆ ಪ್ರೇರೆ. ತಿಮೋತಿ ಫಸ್ಟ್ ಲೆಟರ್ ಚಾಪ್ಟರ್ 6 ವರ್ಸ್ 15 to 16th ವರ್ಡ್. ತಿಮೋತಿ ಮೊದಲನೇ ಪತ್ರಿಕೆ
6ನೇ ಅಧ್ಯಾಯ 15ನೇ ವಾಕ್ಯದಿಂದ 16ನೇ ವಾಕ್ಯದವರೆಗೆ ಓದಿಕೊಳ್ಳೋಣ ಪ್ರಿಯರೇ. ಇಲ್ಲಿ ಓದೋದಾದರೆ, ಭಾಗ್ಯದಾಯಕನಾದ ಅಂದರೆ ಭಾಗ್ಯವಂತನಾದ ಏಕಾಧಿಪತಿಯು ತನ್ನ ಕ್ಲುಪ್ತ ಸಮಯದಲ್ಲಿ ಆತನನ್ನು ಪ್ರತ್ಯಕ್ಷಪಡಿಸುವನು. ಆ ಏಕಾಧಿಪತಿಯು ರಾಜಾದಿರಾಜನು, ಕರ್ತರ ಕರ್ತನು. 16ನೇ ವಾಕ್ಯ, ತಾನೊಬ್ಬನೇ ಅಮರತ್ವವುಳ್ಳವನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವನು ಆಗಿದ್ದಾನೆ. ಮನುಷ್ಯರಲ್ಲಿ ಯಾರೂ ಆತನನ್ನು ಕಾಣಲಿಲ್ಲ, ಯಾರೂ ಕಾಣಲಾರರು. ಆತನಿಗೆ ಮಾನವೋ ನಿತ್ಯ ಅಧಿಪತ್ಯವೂ ಇರಲಿ. ಆಮೇನ್. ಹೌದು ಪ್ರಿಯರೇ, ಇಲ್ಲಿ ನಮ್ಮ ಮುಖ್ಯ ವಾಕ್ಯ ಭಾಗ ಅಂಶ ಪ್ರಿಯರೇ, ಭಾಗ್ಯವಂತನಾದ ದೇವರು ಏಕಾಧಿಪತಿ. ಮತ್ತು ಭಾಗ್ಯವಂತನಾದ ಏಕಾಧಿಪತಿ ಇದು ದೇವರಿಗೆ ಸೂಚನೆಯಾಗಿದೆ ಪ್ರಿಯರೇ. ದೇವ ಪ್ರತಿರೂಪವಾದ ಯೇಸು ಕ್ರಿಸ್ತನಿಗೆ ಮತ್ತು ದೇವರ ಆತ್ಮನಾದ ಪರಿಶುದ್ಧಾತ್ಮನಿಗೆ ಸೂಚನೆಯಾಗಿದೆ ಭಾಗ್ಯವಂತನಾದ ಏಕಾಧಿಪತಿ ಅಥವಾ ದೇವರು. ಇಲ್ಲಿ ನಾವು 4 ಅಂಶಗಳನ್ನು ನೋಡ್ತೇವೆ ಪ್ರಿಯರೇ. ದೇವರ ನಾಮ ಪರಿಚಯ ಅಥವಾ ಇರುವಿಕೆ, ಪ್ರಸನ್ನತೆ ಬಗ್ಗೆ. ಭಾಗ್ಯವಂತನಾದ ದೇವರು ಮೊದಲನೇದಾಗಿ, ಮತ್ತು ಏಕಾಧಿಪತಿಯಾಗಿದ್ದಾನೆ ಎರಡನೇದಾಗಿ. ಭಾಗ್ಯವಂತನಾದ ದೇವರು, ಏಕಾಧಿಪತಿಯಾದ ದೇವರು. ಹೌದು ಪ್ರಿಯರೇ, ತನ್ನ ಕ್ಲುಪ್ತ ಸಮಯದಲ್ಲಿ ಆತನನ್ನು ಪ್ರತ್ಯಕ್ಷಪಡಿಸುವನು. ಅಂದರೆ ಯೇಸು ಕ್ರಿಸ್ತನನ್ನು ಈ ಲೋಕದಲ್ಲಿ 2ನೇ ಸಾರಿ ಯಾವಾಗ ಕಳುಹಿಸಬೇಕು? ತೀರ್ಪಿಗಾಗಿ, ದೇವಜನರ ಪರಲೋಕ ಪ್ರವೇಶಕ್ಕಾಗಿ. ಅದು ಪ್ರಿಯರೇ, ಒಳ್ಳೆಯವರಿಗೆ ಒಳ್ಳೆಯದಕ್ಕಾಗಿ. ಪುನರುತ್ಥಾನ ಅಂದರೆ ಸಮಾಧಿಯಿಂದ ಎದ್ದೇಳುತ್ತಾರೆ. ಕೆಟ್ಟವರು ಕೆಟ್ಟದ್ದಕ್ಕಾಗಿ, ಶಿಕ್ಷೆಗಾಗಿ ಪುನರುತ್ಥಾನ ಆಗುತ್ತಾರೆ ಎನ್ನುವ ವಿಷಯದಲ್ಲಿ ಆ ಭಾಗ್ಯವಂತನಾದ ತಂದೆಯ ದೇವರು, ಆ ಏಕಾಧಿಪತಿಯು ತನ್ನ ಕ್ಲುಪ್ತ ಸ್ವಂತ ಸಮಯದಲ್ಲಿ ಯೇಸು ಕ್ರಿಸ್ತನನ್ನು ಪ್ರತ್ಯಕ್ಷಪಡಿಸ್ತಾನೆ ಪ್ರಿಯರೇ. ಆಕಾಶ ಮೇಘಗಳಲ್ಲಿ, ಹೌದು, ಈ ಲೋಕದಲ್ಲಿ ಇಳಿದು ಬರುತ್ತಾನೆ. ಆ ಏಕಾಧಿಪತಿಯು, ಹೌದು ಪ್ರಿಯರೇ, ತಂದೆಯ ದೇವರಿಗೆ ಭಾಗ್ಯವಂತನಾದ ದೇವರು ಎಂದು ಹೆಸರು ಪ್ರಿಯರೇ. ಮತ್ತು ಯೇಸು ಕ್ರಿಸ್ತನಿಗೆ ಏಕಾಧಿಪತಿ ಎನ್ನುವಂಥ ಹೆಸರು. ಮತ್ತು ರಾಜಾದಿರಾಜನು, ಕರ್ತಾದಿಕರ್ತನು. ಆ ಏಕಾಧಿಪತಿಯು ರಾಜಾದಿರಾಜನು, ಕರ್ತರ ಕರ್ತನು. ಪ್ರಿಯರೇ, ರಾಜರಿಗೆ ರಾಜ ಅಂತ ಪ್ರಿಯರೇ, ಭೂ ರಾಜರಿಗೆಲ್ಲ ಒಡೆಯನು. ಹೌದು ಪ್ರಿಯರೇ, ಮತ್ತು ಕರ್ತರ ಕರ್ತನು ಅಂದರೆ ಒಬ್ಬರು ಏನಾದರೂ ಸೃಷ್ಟಿ ಮಾಡಿದ್ದಾರೆ ಅಂದರೆ ಈ ಲೋಕದಲ್ಲಿ ಆ ಸೃಷ್ಟಿ ಮಾಡಿದವರಿಗೆ ಅವರನ್ನೇ ಸೃಷ್ಟಿ ಮಾಡಿದಾತ ಪ್ರಿಯರೇ. ಕರ್ತ ಅಂದರೆ ನಿರ್ಮಾಣಿಕ, ಸೃಷ್ಟಿಸಿದಾತ. ಹೌದು, ಮಾಡಿದವರಿಗೆ ಸೃಷ್ಟಿಕರ್ತ. ತಾನೊಬ್ಬನೇ ಅಮರತ್ವವುಳ್ಳ ಅವನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವನು ಆಗಿದ್ದಾನೆ. ಪ್ರಿಯರೇ, ಆ ಏಕಾಧಿಪತಿಯಾದ ರಾಜಾದಿರಾಜನಾದ ಭಾಗ್ಯವಂತನಾದ ದೇವರು ಕ್ಲುಪ್ತ ಸಮಯದಲ್ಲಿ ಆ ಯೇಸು ಕ್ರಿಸ್ತನನ್ನು, ಆ ಏಕಾಧಿಪತಿಯನ್ನು ಪ್ರತ್ಯಕ್ಷಪಡಿಸುತ್ತಾನೆ. ಆ ಏಕಾಧಿಪತಿಯಾದ ಯೇಸು ಕ್ರಿಸ್ತನು ರಾಜಾದಿರಾಜನಾಗಿದ್ದಾನೆ ಪ್ರಿಯರೇ. ಭೂರಾಜರಿಗೆಲ್ಲ ಒಡೆಯನಾಗಿದ್ದಾನೆ. ಭೂಮಿಯಲ್ಲಿ ಸ್ವರ್ಗದ ಸರ್ವಾಧಿಕಾರವುಳ್ಳಾತನಾಗಿದ್ದಾನೆ. ನಮ್ಮ ಪಾಪಗಳನ್ನೆಲ್ಲ ಹೊತ್ತುಕೊಂಡು ಶಿಲುಬೆ ಮೇಲೆ ಏರಿ ಅವುಗಳನ್ನು ಶಿಕ್ಷಿಸಿ ಮೊಳೆಗಳಿಂದ ಸಮಾಧಿ ಮಾಡಿ ತನ್ನ ದೇಹದ ಮುಖಾಂತರ ಸಮಾಧಿಗೆ ಹಾಕಿ 3ನೇ ದಿನ ಪಾಪ ಇಲ್ಲದಾತನಾಗಿ ಎದ್ದು ಆತನಲ್ಲಿ ವಿಶ್ವಾಸ ಇಡುವವರಿಗೆ, ಪಾಪ ಸಂಬಂಧವಿಲ್ಲದವರಿಗೆ ಆಗಿ ದೇವರಲ್ಲಿ ವಿಶ್ವಾಸ ಇಡಲು ಕೃಪೆ ನೀಡಿದ್ದಾನೆ. ದೇವರ ಮನುಷ್ಯರಾಗಲು ಮತ್ತು ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ಸ್ಥಿರಚಿತ್ತ, ಸಾತ್ವಿಕ ಇವುಗಳನ್ನು ಸಂಪಾದಿಸುವಂತೆ ಪ್ರಯಾಸ ಪಡಲು ನಮ್ಮನ್ನು ಆ ಭಾಗ್ಯವಂತನಾದ ದೇವರು ಆಶೀರ್ವದಿಸುತ್ತಾನೆ. ಆ ಏಕಾಧಿಪತಿಯು ಅನುಗ್ರಹಿಸುತ್ತಾನೆ ಪ್ರಿಯರೇ. ಆತನೊಬ್ಬನೇ ಅಮರತ್ವವುಳ್ಳ ಅಂದರೆ ಸಾವಿಲ್ಲದ ಬೆಳಕಿನಲ್ಲಿ, ಮಹಾ ಬೆಳಕಿನಲ್ಲಿ, ಅಗಮ್ಯವಾದ ಬೆಳಕಿನಲ್ಲಿ ಆತ ಒಬ್ಬಾತನೇ, ಯೇಸು ಕ್ರಿಸ್ತ ಒಬ್ಬಾತನೇ ಅಮರತ್ವವುಳ್ಳಾತನಂತ ಪ್ರಿಯರೇ. ಅಂದರೆ ಮರಣವಿಲ್ಲದಾತನು ನಮಗೋಸ್ಕರ ಶಿಲುಬೆಯಲ್ಲಿ ಮರಣ ಹೊಂದಿದನು ಪ್ರಿಯರೇ. ನನ್ನ ಪ್ರಾಣವನ್ನು ಯಾರು ನನ್ನಿಂದ ಕಸಿದುಕೊಳ್ಳುವುದಿಲ್ಲ, ನಾನೇ ಅದನ್ನು ಕೊಡುತ್ತೇನೆ ಮತ್ತು ಪುನಃ ಅದನ್ನು ಪಡೆದುಕೊಳ್ಳುವ ಅಧಿಕಾರ ತಂದೆಯಾದ ದೇವರಿಂದ ಪಡೆದಿದ್ದೇನೆ ಎಂದು ಹೇಳುವ ಮುಖಾಂತರ ಅಮರತ್ವವುಳ್ಳಾತನು ತಾನೊಬ್ಬನೇ ಆದ ಯೇಸು. ಹೌದು ಪ್ರಿಯರೇ, ಅಗಮ್ಯವಾದ
ಬೆಳಕಿನಲ್ಲಿ ವಾಸ ಮಾಡುವಾತನಾಗಿದ್ದಾನೆ. ಹೌದು, ಯೇಸು ಬಂದು ತಂದೆಯ ಬಳಿಯಿಂದ ಇಳಿದು ಬಂದಿದ್ದ ಪ್ರೇರೆ ತಂದೆಯ ಬಳಿಗೆ ಏರಿ ಹೋಗಿದ್ದಾನೆ. ಹೌದು, ಹೀಗೆ ನಂಬುವವರು ನಿತ್ಯ ಜೀವನ ಪಡೆದಿದ್ದಾನೆ ಎಂದಿದ್ದಾನೆ. ತಂದೆ ಜಗತ್ತು ಉತ್ಪತ್ತಿಗೆ ಮೊದಲೇ ತನ್ನ ಬಳಿಯಲ್ಲಿ ನನಗೆ ಕೊಟ್ಟ ಮಹಿಮೆಯಲ್ಲಿ ಸೇರುವುದೇ ನನ್ನ ಆಸೆ ಎನ್ನುವಂತೆ ಯೋಹಾನ ಸುವಾರ್ತೆಯಲ್ಲಿ ಹೇಳುತ್ತಿದ್ದಾನೆ. ಪ್ರೇರೆ ತನ್ನ ಶಿಷ್ಯರಿಗೆ ಹೇಳುತ್ತಿದ್ದಾನೆ, ನನ್ನ ಸೇವೆ ಮಾಡುವನು ತಂದೆಗೆ ಪ್ರಿಯನಾಗಿರುವನು, ತಂದೆ ಅವನಿಗೆ ಸನ್ಮಾನ ಮಾಡುವನು ಮತ್ತು ನನ್ನ ಸೇವಕು ನಾನಿದ್ದ ಸ್ಥಳದಲ್ಲೇ ಇರಬೇಕು. ಮತ್ತು ತಂದೆ ಜಗದುತ್ಪತ್ತಿಗೆ ನನಗೆ ಮೊದಲೇ ಕೊಟ್ಟ ಮಹಿಮೆಯನ್ನು ನೀವು ಕೂಡ ನೋಡಬೇಕು. ಆ ಮಹಿಮೆ ತಾನೊಬ್ಬನೇ ಅಮರತ್ವವುಳ್ಳ ಮಹಿಮೆ, ಅಮರತ್ವವುಳ್ಳ ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂಥ ಮಹಿಮೆ. ಹೌದು ಪ್ರೇರೆ, ಯೇಸು ಕ್ರಿಸ್ತನು ತಂದೆ ನಾನು ಒಂದೇ ಆಗಿದ್ದೇವೆ ಎಂದಿದ್ದಾನೆ. ನಾನು ತಂದೆಯಲ್ಲಿದ್ದೇನೆ, ತಂದೆ ನನ್ನಲ್ಲಿದ್ದಾನೆ ಎಂದು ನೀವು ನಂಬುವುದಿಲ್ಲವೋ? ನನ್ನನ್ನು ನಂಬದೇ ಇದ್ದರೂ ನಾನು ಮಾಡುವ ಕೆಲಸಗಳನ್ನಾದರೂ ನೋಡಿ ನಂಬಿರಿ. ಹೌದು ಪ್ರೇರೆ, ನಿಮಗೆ ನಿಜವಾಗಿ ಹೇಳುತ್ತೇನೆ, ನನ್ನನ್ನು ವಿಶ್ವಾಸ ಇಡುವನು ನಾನು ಮಾಡುವ ಕಾರ್ಯಗಳನ್ನು ಆತನು ಮಾಡುತ್ತಾನೆ, ಅಷ್ಟೇ ಅವುಗಳಿಗಿಂತ ದೊಡ್ಡ ಕಾರ್ಯಗಳನ್ನು ಮಾಡುತ್ತಾನೆ. ಹೀಗೆ ಭಾಗ್ಯವಂತನಾದ ದೇವರು ಏಕಾಧಿಪತಿಯಾದ ಯೇಸು ಕ್ರಿಸ್ತನನ್ನು ಕ್ಲುಪ್ತ ಸಮಯದಲ್ಲಿ ಈ ಲೋಕದಲ್ಲಿ ಪ್ರತ್ಯಕ್ಷಪಡಿಸ್ತಾನಂತ ಪ್ರೇರ. ಆ ಏಕಾಧಿಪತಿಯಾದ ಯೇಸು ಕ್ರಿಸ್ತನು ರಾಜಾದಿರಾಜನಾಗಿದ್ದಾನೆ, ಕರ್ತರ ಕರ್ತನಾಗಿದ್ದಾನೆ, ಅಮರತ್ವವುಳ್ಳಾತನೂ ಆಗಿದ್ದಾನೆ ಮತ್ತು ಮರಣವಿಲ್ಲದಾತನಾಗಿದ್ದಾನೆ. ಅಗಮ್ಯವಾದ ಅಂದರೆ ಮಹಾ ಬೆಳಕಿನಲ್ಲಿ, ಯಾರು ಸಮೀಪಿಸದ ಬೆಳಕಿನಲ್ಲಿ ವಾಸ ಮಾಡುವಾತನಾಗಿದ್ದಾನೆ. ಹೌದು, ಯೇಸು ಕ್ರಿಸ್ತನು ಮನುಷ್ಯರಲ್ಲಿ ಯಾರು ಆತನನ್ನು ಕಾಣಲಿಲ್ಲ, ಯಾರು ಕಾಣಲಾರರು. ಆತನಿಗೆ ಮಾನವ ನಿತ್ಯ ಅಧಿಪತ್ಯವಿರಲಿ. ಆ ತಂದೆಯಾದ ದೇವರನ್ನು ಯಾರು ಕಾಣಲಿಲ್ಲ ಅಂತ ಪ್ರೇರೆ, ಮತ್ತು ಯಾರು ಕಾಣಲಾರರು. ಆತನಿಗೆ ಮಾನವು ನಿತ್ಯ ಅಧಿಪತ್ಯ ಇರಲಿ ಎಂದು ಪೌಲನು ಬರೆಯುತ್ತಿದ್ದಾನೆ. ಆ ಅಗಮ್ಯವಾದ ಬೆಳಕಿನಲ್ಲಿ, ಅಮರತ್ವವುಳ್ಳ ಬೆಳಕಿನಲ್ಲಿ ಭಾಗ್ಯವಂತನಾದ ದೇವರು ತನ್ನ ಪ್ರಿಯ ಕುಮಾರನ ಮುಖಾಂತರ ಆ ಏಕಾಧಿಪತಿಯನ್ನು ಒಂದನೇ ಆಗಮನದಲ್ಲಿ ಪ್ರತ್ಯಕ್ಷಪಡಿಸುವ ಮುಖಾಂತರ ದೇವರ ಪ್ರತಿರೂಪವನ್ನು ತಿಳಿಯಪಡಿಸಿದ್ದಾನೆ ಪ್ರೇರೆ. ನಾವು ಯೋಹಾನ ಸುವಾರ್ತೆಯಲ್ಲಿ ನೋಡುತ್ತೇವೆ. ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಓದುತ್ತೇವೆ. ಜಾನ್ ಗಾಸ್ಪೆಲ್ ಚಾಪ್ಟರ್ 1 ವರ್ಸ್ 16th. ನಾವೆಲ್ಲರೂ ಆತನ ಪರಿಪೂರ್ಣತೆಯೊಳಗಿಂದ ಕೃಪೆಯ ಮೇಲೆ ಕೃಪೆಯನ್ನು ಹೊಂದಿದೆವು. 18th. ಜಾನ್ ಗಾಸ್ಪೆಲ್ ಚಾಪ್ಟರ್ 1 ವರ್ಸ್ 18th. ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 18ನೇ ವಾಕ್ಯ. ದೇವರನ್ನು ಯಾರು ಎಂದು ಕಂಡಿಲ್ಲ, ಯಾವನು ಏಕಪುತ್ರನು ಸ್ವತಃ ದೇವರು ಆಗಿದ್ದು ತಂದೆ ಎದೆಯಲ್ಲಿದ್ದಾನೋ ಆತನೇ ತಿಳಿಯಪಡಿಸಿದನು. ಯಾರು ಎಂದು ದೇವರನ್ನು ಕಂಡಿಲ್ಲ ಅಂತ ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ ಪ್ರೇರೆ. ಯಾವನು ಸ್ವತಃ ದೇವರಾಗಿದ್ದು ಅಂದರೆ ಯೇಸು ಕ್ರಿಸ್ತನು ಸ್ವತಃ ದೇವರಾಗಿದ್ದು, ಏಕಪುತ್ರನು ಸ್ವತಃ ದೇವರಾಗಿದ್ದು ತಂದೆ ಎದೆಯಲ್ಲಿದ್ದಾನು ಅಂದರೆ ಯೇಸು ಕ್ರಿಸ್ತನು ಸ್ವತಃ ದೇವರಾಗಿದ್ದಾನಂತ ಪ್ರೇರೆ ಮತ್ತು ಏಕಪುತ್ರನಾಗಿದ್ದಾನಂತೆ. ದೇವರಿಗೆ ತಂದೆ ಎದೆಯಲ್ಲಿದ್ದಾನಂತ ಆತನೇ ಇದನ್ನು ತಿಳಿಯಪಡಿಸಿದನು. ಹೌದು, ಏನೆಂದು? ದೇವರನ್ನು ಯಾರು ಕಂಡಿಲ್ಲ, ಏಕಪುತ್ರನ್ನು ನೋಡಿದವರು ದೇವರನ್ನು ನೋಡಿದವಾಗ ಆಗಿದ್ದಾರೆ. ಹೌದು, ಏಕಪುತ್ರನು ಯೇಸು ಕ್ರಿಸ್ತನು ತಂದೆ ಎದೆಯಲ್ಲಿದ್ದಾನೆ, ತಂದೆಯ ಪ್ರತಿರೂಪವಾಗಿದ್ದಾನೆ ಪ್ರೇರೆ. ಹೀಗೆ ಕೃಪೆ ಸತ್ಯ ಸಂಪೂರ್ಣನಾಗಿದ್ದಾನೆ. ಹೀಗೆ ನಮ್ಮ ಅಂಶ ಪ್ರೇರೆ ಭಾಗ್ಯವಂತನಾದ ದೇವರು. ಹೌದು, ಭಾಗ್ಯವಂತನಾದ ಏಕಾಧಿಪತಿ. ಇನ್ನೊಂದು ವಾಕ್ಯ ನೋಡುವುದಾದರೆ ನಾವು ತಿಮೋತಿ 1ನೇ ಪತ್ರಿಕೆ 1ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಓದುವುದಾದರೆ ಫಸ್ಟ್ ತಿಮೋತಿ ಚಾಪ್ಟರ್ 1 ವರ್ಸ್ 11th. ತಿಮೋತಿ 1ನೇ ಪತ್ರಿಕೆ 1ನೇ ಅಧ್ಯಾಯ 11ನೇ ವಾಕ್ಯ. ಇಲ್ಲಿ ಓದುವುದಾದರೆ, ಈ ಬೋಧೆ ಭಾಗ್ಯವಂತನಾದ ದೇವರ ಮಹಿಮೆಯನ್ನು ಪ್ರದರ್ಶಿಸುವ ಸುವಾರ್ತೆಗೆ ಅನುಸಾರವಾಗಿದೆ. ಆದರೆ ಈ ಬೋಧೆ ಭಾಗ್ಯವಂತನಾದ ದೇವರ ಮಹಿಮೆಯನ್ನು ಪ್ರದರ್ಶಿಸುವ ಸುವಾರ್ತೆಗೆ ಅನುಸಾರವಾಗಿದೆ. ಯಾವ ಬೋಧೆ? ಯೇಸು ಕ್ರಿಸ್ತನ ಸತ್ಯ ದೇವರು, ನಿತ್ಯ ಜೀವ ಯೇಸು ಕ್ರಿಸ್ತನೇ, ಕಾಣದ ದೇವರ ಕಾಣುವ ರೂಪ, ಅದೃಶ್ಯ ದೇವರ ಸಾದೃಶ್ಯ ರೂಪ,
ಹೌದು ಪ್ರಿಯರೇ, ತಂದೆ ಆತನು ಒಂದೇ ಆಗಿದ್ದಾರೆ. ತಂದೆ ಯೇಸುವಿನಲ್ಲಿದ್ದುಕೊಂಡು ತನ್ನ ಕಾರ್ಯಗಳನ್ನು ಮಾಡಿದ್ದಾನೆ. ಹೌದು, ಈ ಬೋಧೆ ಭಾಗ್ಯವಂತನಾದ ದೇವರ ಮಹಿಮೆಯನ್ನು ಪ್ರದರ್ಶಿಸುವ ಸುವಾರ್ತೆಗೆ ಅನುಸಾರವಾಗಿದೆ. ಮತ್ತು ಧರ್ಮಶಾಸ್ತ್ರ ಎನ್ನುವ ಬೋಧೆ ಒಳ್ಳೆಯದೆಂದು ಬಲ್ಲೆವು. ಅದೇ ತಿಮೋತಿ 1ನೇ ಪತ್ರಿಕೆ 1ನೇ ಅಧ್ಯಾಯ 8ನೇ ವಾಕ್ಯದ ನೋಡ್ತೇವೆ ಪ್ರೇರೆ. ಧರ್ಮಶಾಸ್ತ್ರ ಬೋಧೆ ಒಳ್ಳೆಯದೆಂದು ಬಲ್ಲೆವು, ಆದರೆ ಅದನ್ನು 9ನೇ ವಾಕ್ಯ 10ನೇ ವಾಕ್ಯ, 1 ತಿಮೋತಿ ಚಾಪ್ಟರ್ 1 ವರ್ಸ್ 8 to 10 ವರ್ಡ್ಸ್, ನಾವು 9th ವರ್ಡ್. ಆದರೆ ಅದನ್ನು ಧರ್ಮಶಾಸ್ತ್ರವನ್ನು ಅದರ ಉದ್ದೇಶಕ್ಕೆ ತಕ್ಕ ಹಾಗೆ ಉಪಯೋಗಿಸಬೇಕು. ಅಂದರೆ ಅದು ಅಧರ್ಮಿಗಳು, ಅವಿಧೇಯರು, ಭಕ್ತಿಹೀನರು, ಪಾಪಿಷ್ಟರು, ದೇವಭಕ್ತಿ ಇಲ್ಲದವರು, ಪ್ರಪಂಚಿಕರು, ತಂದೆ ತಾಯಿಗಳನ್ನು ಒಡೆಯುವವರು, ನರಹತ್ಯೆ ಮಾಡುವವರು, ಜಾರರು, ಪುರುಷಗಾಮಿಗಳು, ನರಚೋರರು, ಸುಳ್ಳುಗಾರರು, ಅಬದ್ಧ ಪ್ರಮಾಣಿಕರು, ಸ್ವಸ್ಥ ಬೋಧನೆಗೆ ಪ್ರತಿಕೂಲವಾಗಿ ಬೇರೆ ಏನಾದರೂ ಇದ್ದರೆ ಅದನ್ನು ಮಾಡುವವರು, ಈ ಮೊದಲಾದ ಅನೀತಿವಂತರಿಗಾಗಿ ನೇಮಕವಾಗಿದೆಯೇ ಹೊರತು ನೀತಿವಂತರಿಗೆ ನೇಮಕವಾಗಿಲ್ಲವೆಂದು ತಿಳಿದು ಉಪಯೋಗಿಸಬೇಕು. ಈ ಬೋಧೆ ಭಾಗ್ಯವಂತನಾದ ದೇವರ ಮಹಿಮೆಯನ್ನು ಪ್ರದರ್ಶಿಸುವ ಸುವಾರ್ತೆಗೆ ಅನುಸಾರವಾಗಿದೆ ಅಂತ ಬರೀರಿ. ಧರ್ಮಶಾಸ್ತ್ರವನ್ನು ಯಾವುದಕ್ಕೆ ಉದ್ದೇಶಕ್ಕೆ ತಕ್ಕ ಹಾಗೆ ಉಪಯೋಗಿಸಬೇಕು ಪ್ರೇರೆ. ಅದು ಯೇಸುಕ್ರಿಸ್ತನಲ್ಲಿರುವವರಿಗೆ ಅಲ್ಲ, ಯೇಸುಕ್ರಿಸ್ತ ಮಾತುಗಳಿಂದ ಹೊರಗಡೆ ಇರುವವರಿಗೆ, ಧರ್ಮಶಾಸ್ತ್ರದ ಆಶ್ರಯದಲ್ಲಿರುವವರಿಗೆ, ಹಳೆ ಒಡಂಬಡಿಕೆಯನ್ನು ಆಚರಿಸುತ್ತಿರುವವರಿಗೆ, ಮೋಶೆಯ ನಿಯಮಗಳನ್ನು ಅನುಸರಿಸುವವರಿಗೆ ಮತ್ತು ಅದರ ಉದ್ದೇಶಕ್ಕೆ ತಕ್ಕ ಹಾಗೆ ಉಪಯೋಗಿಸಬೇಕಂತ ಪ್ರೇರಿ. ಹೊಸ ಒಡಂಬಡಿಕೆ ಇರುವವರು, ಹೌದು, ಭಕ್ತಿಹೀನರಿಗೆ, ಪಾಪಿಷ್ಟರು, ದೇವಭಕ್ತಿ ಇಲ್ಲದವರು, ಪ್ರಾಪಂಚಿಕರು, ಹೌದು, ತಂದೆ ತಾಯಿಯನ್ನು ಒಡೆಯುವವರು, ಪುರುಷಗಾಮಿಗಳು, ನರಹತ್ಯೆ ಮಾಡುವವರು, ನರಚೋರರು, ಸುಳ್ಳುಗಾರರು, ಅಬದ್ಧ ಪ್ರಮಾಣಿಕರು, ಸ್ವಸ್ಥ ಬೋಧನೆಗೆ ಪ್ರತಿಕೂಲವಾಗಿ ವಿರುದ್ಧವಾಗಿ ಬೇರೆ ಏನಾದರೂ ಇದ್ದರೆ ಅದನ್ನು ಮಾಡುವವರು, ಈ ಮೊದಲಾದ ಅನೀತಿವಂತರಿಗಾಗಿ ನೇಮಕವಾಗಿದೆ ಹೊರತು ನೀತಿವಂತರಿಗೆ ನೇಮಕವಾಗಿಲ್ಲವೆಂದು ತಿಳಿದು ಉಪಯೋಗಿಸಬೇಕು ಧರ್ಮಶಾಸ್ತ್ರವನ್ನು. ಧರ್ಮಶಾಸ್ತ್ರ ಒಳ್ಳೆಯದೇ, ಆದರೆ ಇಂಥವರಿಗೆ ಉಪಯೋಗಿಸ್ಬೇಕಂತ ಪ್ರೇರೆ. ಹೌದು, ಯೇಸುಕ್ರಿಸ್ತ ಬರುವವರೆಗೂ ನೋಡುತ್ತೇವೆ ಪ್ರೇರೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡವರಾಗಿದ್ದಾರೆ. ಅಲ್ಲಿವರೆಗೆ ಧರ್ಮಶಾಸ್ತ್ರ ಪಾಪದ ಅರಿವನ್ನು ಹುಟ್ಟಿಸುತ್ತದೆ ಹೊರತು ಪರಿಶುದ್ಧರನ್ನಾಗಿ ಮಾಡಲಿಲ್ಲ ಪ್ರೇರೆ. ಮತ್ತು ಭಾಗ್ಯವಂತನಾದ ದೇವರ ಮಹಿಮೆಗೆ ಅನುಸಾರವಾಗಿದ್ದಿಲ್ಲ. ಹೌದು, ಧರ್ಮಶಾಸ್ತ್ರ ಬಂದಂತೆಲ್ಲ ಪಾಪವು ಜ್ಞಾನ ಹೆಚ್ಚುತ್ತಾ ಬಂತು ಪ್ರೇರೆ. ಧರ್ಮಶಾಸ್ತ್ರ ಇಲ್ಲದಿರುವಾಗ ಪಾಪ ಜ್ಞಾನವಿದ್ದಿಲ್ಲ, ಪಾಪವು ಯಥೇಚ್ಛವಾಗಿ ಕಾರ್ಯ ಮಾಡುತ್ತಿತ್ತು. ಧರ್ಮಶಾಸ್ತ್ರ ಬರುತ್ತಲೇ ಪಾಪದ ಜ್ಞಾನ ಬಂತು. ತಾತ್ಕಾಲಿಕವಾಗಿ ಪಾಪವನ್ನು ಜಯಿಸುವ ಧರ್ಮಶಾಸ್ತ್ರ ನಿಯಮಗಳು ಬಂದವು ಪ್ರೇರೆ. ಪಾಪ ಪರಿಹಾರ ಬಲಿ, ಸಮಾಧಾನ ಬಲಿ, ದೋಷ ಪರಿಹಾರ ಬಲಿ ಅದು ಪ್ರೇರೆ. ಮನುಷ್ಯ ಮಾಡಿದ ತಪ್ಪಿಗಾಗಿ ಪಶು ಪ್ರಾಣಿ, ಕುರಿ, ದನ, ಹೋರು, ಕೋಳಿ ಇವುಗಳು ಪಶುಗಳು ಸಾಯುತ್ತಿದ್ದವು. ಆದರೆ ಯೇಸುಕ್ರಿಸ್ತ ದೇವರು ಪ್ರತಿರೂಪ ದೇವಕುಮಾರನು ಶಾಶ್ವತ ಪರಿಹಾರ ಮಾಡಲು, ಪಾಪವನ್ನು ಇಲ್ಲದಂತೆ ಮಾಡಲು, ಪಾಪದ ಪುರುಷನಾದ ಸೈತಾನನನ್ನು ಬಂಧಿಸಿ ಪಾತಾಳಕ್ಕೆ ತಳ್ಳಲು, ನಾಶ ಮಾಡಲು ತನ್ನ ಉಸಿರಿನಿಂದ ಪ್ರತ್ಯಕ್ಷ ಆದ ಪ್ರೇರೆ. ಪಾಪ ಇಲ್ಲದ ದೇವಕುಮಾರನಾಗಿ ಎಲ್ಲ ಪಾಪ ಪರಿಹಾರ ಮಾಡುವ, ದೋಷ ಪರಿಹಾರ ಮಾಡುವ, ಸಮಾಧಾನ ಪರಿಹಾರ ಬಲಿ ತಾನೇ ಆಗಿ ಶಿಲುಬೆಯಲ್ಲಿ ಬಲಿಯಾದ ಪ್ರೇರೆ. ಪಾಪವಿಲ್ಲದ ರಕ್ತ, ಪಾಪವಿಲ್ಲದ ದೇಹ ಅದು ಪ್ರೇರೆ. ಇಡೀ ಮಾನವ ಕುಲದ ಪಾಪವನ್ನು ಪರಿಹರಿಸುವ ರಕ್ತ ಯೇಸುಕ್ರಿಸ್ತ, ಶುದ್ಧ ರಕ್ತ ಪ್ರೇರೆ, ದೇವರ ರಕ್ತ, ನಿಷ್ಕಳಂಕ ದೈವ ರಕ್ತ, ಪರಿಶುದ್ಧ ರಕ್ತ ಸುರಿಸಿ ನಮ್ಮನ್ನು ಒಂದೇ ಸಾರಿಗೆ ಶುದ್ಧ ಮಾಡಿದ್ದಾನೆ ಪ್ರೇರೆ. ದೇವರ ಬಳಿಗೆ ಸೇರಿಸಿದ್ದಾನೆ. ದೇವರಿಗೂ ಮನುಷ್ಯರಿಗೂ ಮಧ್ಯವರ್ತಿಯಾಗಿದ್ದಾನೆ ಪ್ರೇರೆ. ಹೌದು, ಆಕಾಶದ ಕೆಳಗೆ ಭೂಮಿಯ ಮೇಲೆ ಕೊಡಲಾದ ಬೇರೆ ಯಾವ ಹೆಸರಿನಿಂದ ರಕ್ಷಕನಿಂದ ರಕ್ಷಣೆ ಇಲ್ಲ, ಹೊಸ ಜೀವಿತ ಇಲ್ಲ, ಸ್ವರ್ಗಕ್ಕೆ ಪ್ರವೇಶ ಇಲ್ಲ, ಮೋಕ್ಷಕ್ಕೆ ಪ್ರವೇಶ ಇಲ್ಲ. ಈತನನ್ನು ಬಿಟ್ಟರೆ, ಯೇಸುಕ್ರಿಸ್ತನನ್ನು ಬಿಟ್ಟರೆ ನಮಗೆ
ಬೇರೊಬ್ಬ ರಕ್ಷಕ ಇಲ್ಲ ಪ್ರೇರೆ. ಹೌದು, ಕಾರಣ ಮಕ್ಕಳು ಮಾಂಸಧಾರಿಗಳಾಗಿರುವುದರಿಂದ ತಂದೆ, ಮಕ್ಕಳ ತಂದೆ, ಮನುಷ್ಯರ ಸೃಷ್ಟಿಸಿದ ತಂದೆ, ಆತ್ಮಗಳ ತಂದೆ ನಮ್ಮಂತೆ ಮನುಷ್ಯ ಆದ ಪ್ರೇರೆ. ಮಕ್ಕಳು ಜೀವಮಾನದುದ್ದಕ್ಕೂ ಮರಣ ಭಯದ ನಿಮಿತ್ತ ಸೈತಾನಿಗೆ ದಾಸತ್ವದಲ್ಲಿ ಇದ್ದದರಿಂದ ಆ ಪಾಪ ಪುರುಷನೆಯನ್ನು, ಮರಣಾಧಿಕಾರಿಯನ್ನು ತನ್ನ ಮರಣದಿಂದ ಸೋಲಿಸಿದ. ಹೌದು ಪ್ರಿಯ, ಪಾಪದಿಂದ ಸೈತಾನಿಗೆ ಅಧೀನಾದ ನಮ್ಮನ್ನು, ಪಾಪದ ಭಯದಿಂದ ಮರಣ ಅಧೀನ ಆದ ನಮ್ಮನ್ನು ಬಿಡಿಸಲು ಪಾಪವಿಲ್ಲದಾತನಾಗಿ ಸೈತಾನೊಂದಿಗೆ ಹೋರಾಡಿ ಮರಣ ಇಲ್ಲದಾತನು ನಮಗೋಸ್ಕರ ಮರಣಿಸಿ ನಮ್ಮ ಸ್ಥಾನದಲ್ಲಿ ಸಮಾಧಿಯಾಗಿ ನಮ್ಮನ್ನು ತಂದೆ ಬಳಿಗೆ ಸೇರಿಸಲು ಸಮಾಧಿಯಿಂದ ಎದ್ದ ಪ್ರೇರೆ. ಹೌದು, ಹೀಗೆ ನಿರ್ಲಯನಾದ ದೇವರು ಲಯವಾಗುವ ದೇಹವನ್ನು ಧರಿಸಿಕೊಂಡು ಬಂದ ಪ್ರೇರೆ. ಸರ್ವಯುಗಗಳ ಅರಸನು, ಅದೃಶ್ಯನು ಆದಾತನು ದಾಸನ ರೂಪ ಧರಿಸಿಕೊಂಡು ಬಂದ, ಮಾನವ ದೇಹ ಧರಿಸಿಕೊಂಡು ಬಂದ ಮತ್ತು ದೃಶ್ಯದ ಮನುಷ್ಯರಿಗೆ ಕಾಣಿಸಿದ. ಹೌದು, ಆ ಏಕ ದೇವರು ತನ್ನ ಮಾನ ಮಹಿಮೆಯ ಸಿಂಹಾಸನ ಬಿಟ್ಟು ಬಂದ. ತನ್ನ ಮಕ್ಕಳನ್ನು ಸಿಂಹಾಸನ ಸೇರಿಸಲು, ತನ್ನನ್ನು ನಂಬುವವರನ್ನು ಹುಡುಕಿ ದೇವರಿಗೆ ಮಿತ್ರರನ್ನಾಗಿ ಮಾಡಲು, ಹೌದು ಪಾಪದ ದಾಸತ್ವದಿಂದ ಬಿಡಿಸಿ ದೇವರ ಮಕ್ಕಳ ಪದವಿ ಕೊಡಲು, ಪಾಪದ ಭಾರವಿಳಿಸಲು ಸಹಾಯ ಮಾಡಲು ಬಂದನು. ಘೋರ ಕಷ್ಟಗಳಿಂದ, ನರಕದ ಶಿಕ್ಷೆಯಿಂದ ತಪ್ಪಿಸಲು ಬಂದನು. ತನ್ನ ರೆಕ್ಕೆಯ ನೆರಳಲ್ಲಿ ಶಿಲುಬೆಯಲ್ಲಿ ಸೇರಿಸಿಕೊಂಡನು. ತನ್ನ ಸಿಂಹಾಸನದ ಪಕ್ಕದಲ್ಲಿ ಬನ್ನಿರೆಂದು ತನ್ನ ಪರಿಶುದ್ಧಾತ್ಮನನ್ನು ಕಳುಹಿಸಿಕೊಟ್ಟಿದ್ದಾನೆ ಸ್ವರ್ಗದಿಂದ. ಹೀಗೆ ತನ್ನ ಶಿಲುಬೆಯಲ್ಲಿ ಉಂಟಾದ ಗಾಯಗಳಿಂದ, ದೇಹದಲ್ಲಿ ಉಂಟಾದ ಗಾಯಗಳಿಂದ ನಮ್ಮನ್ನು ಮಾನಸಿಕ, ಆತ್ಮಿಕ, ದೈಹಿಕ ಎಲ್ಲ ರೋಗಗಳಿಂದ ಗುಣಪಡಿಸಿದ್ದಾನೆ ಮತ್ತು ತನ್ನ ಶಾಂತಿಯ ಆತ್ಮವನ್ನು ತುಂಬಿದ್ದಾನೆ ಮತ್ತು ತನ್ನ ಜೀವದ ಬುಗಿಯಾದ ಪರಿಶುದ್ಧಾತ್ಮ ನಮ್ಮಲ್ಲಿ ತುಂಬಿಸಿದ್ದಾನೆ. ದೇವರ ಸನ್ನಿಧಿಗೆ ಸೇರುವೆವು ಎನ್ನುವ ನಿರೀಕ್ಷೆಯನ್ನು ಹುಟ್ಟಿಸಿದ್ದಾನೆ ಪ್ರೇರೆ. ನಮ್ಮೆಲ್ಲರ ಆತ್ಮದ ಆಪ್ತನು ಯೇಸು. ಹೌದು ಪ್ರೇರೆ, ಇಂಥ ಧನ್ಯತೆಯ ನಿರೀಕ್ಷೆ, ಪ್ರೀತಿ, ವಿಶ್ವಾಸ ನೀಡಿದ್ದಾನೆ ಪ್ರೇರೆ ಪ್ರಭು, ಮಹಿಮಾ ಸ್ವರೂಪನು. ಹೀಗೆ ನಾವು ನೋಡಿದ್ದೇವೆ ಪ್ರೇರೆ, ಆ ಹಳೆ ಒಡಂಬಡಿಕೆಯನ್ನು ಅದರ ಉದ್ದೇಶಕ್ಕೆ ತಕ್ಕ ಹಾಗೆ ಉಪಯೋಗಿಸಬೇಕು. ಹೊಸ ಒಡಂಬಡಿಕೆಯಲ್ಲಿ ಅನುಸಾರವಾಗಿ, ಯೇಸು ಹೇಳಿದ ಮಾತಿಗೆ ಅನುಸಾರವಾಗಿ ಇದ್ದರೆ ಅವುಗಳನ್ನು ಉಪಯೋಗಿಸಬೇಕು. ಅನೇಕ ವಿಷಯಗಳು ಬರ್ತವೆ ಪ್ರೇರೆ, ಈ ಸಮಯ ಇಲ್ಲ. ಹೀಗೆ ಈ ಬೋಧೆ ಭಾಗ್ಯವಂತನಾದ ದೇವರ ಮಹಿಮೆಯನ್ನು ಪ್ರದರ್ಶಿಸುವ ಸುವಾರ್ತೆಗೆ ಅನುಸಾರವಾಗಿದೆ ಪ್ರೇರೆ. ಹೌದು, ಹೀಗೆ ನಾವು ಇನ್ನೊಂದು ವಾಕ್ಯ ನೋಡೋದಾದರೆ, ಭಾಗ್ಯವಂತನಾದ ಏಕಾಧಿಪತಿ ಅಥವಾ ಭಾಗ್ಯವಂತವನಾದ ದೇವರು ಎನ್ನುವ ಅಂಶದಲ್ಲಿ ನಾವು ರೋಮ ಪತ್ರಿಕೆ 8ನೇ ಅಧ್ಯಾಯದಲ್ಲಿ ಕೂಡ ನೋಡುತ್ತೇವೆ. ರೋಮನ್ಸ್ ಚಾಪ್ಟರ್ 8. Hallelujah. Thank you Jesus. ಇಲ್ಲಿ 8ನೇ ಅಧ್ಯಾಯ 1ನೇ ವಾಕ್ಯ ನೋಡೋದಾದರೆ, ಆದುದರಿಂದ ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಯಾಕಂದರೆ ಜೀವವನ್ನು ಉಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು. ಹೌದು, 3ನೇ ವಾಕ್ಯ, 3rd ವರ್ಡ್, ರೋಮನ್ಸ್ ಚಾಪ್ಟರ್ 8 ವರ್ಸ್ 3rd ವರ್ಡ್. ನಿರ್ಬಲವಾಗಿ ಯಾವ ಕೆಲಸವನ್ನು ಮಾಡಲಾರದೆ ಧರ್ಮಶಾಸ್ತ್ರವು ನಮ್ಮ ಶರೀರ ಅಧೀನ ಸ್ವಭಾವದ ನಿಮಿತ್ತ ನಿರ್ಬಲವಾಗಿ ಯಾವ ಕೆಲಸವನ್ನು ಮಾಡಲಾರದಿತ್ತೋ ಅದನ್ನು ದೇವರೇ ಮಾಡಿದನು. ಏನೆಂದರೆ ಆತನು ಪಾಪ ನಿವಾರಣೆಗಾಗಿ ತನ್ನ ಮಗನನ್ನು ಪಾಪಾಧೀನವಾದ ನರಭಾವದ ರೂಪದಲ್ಲಿ ಕಳುಹಿಸಿಕೊಟ್ಟು ನರಭಾವದಲ್ಲಿಯೇ ಪಾಪಕ್ಕೆ ಮರಣದಂಡನೆಯನ್ನು ವಿಧಿಸಿದನು. 4ನೇ ವಾಕ್ಯ, 4th ವರ್ಡ್, ರೋಮನ್ಸ್ ಚಾಪ್ಟರ್ 8 ವರ್ಸ್ 4th ವರ್ಡ್. ಹೀಗಿರಲು ಶರೀರ ಭಾವಕ್ಕೆ ಅನುಸಾರವಾಗಿ ನಡೆಯದೆ ಪರಿಶುದ್ಧಾತ್ಮನ ಅನುಸಾರವಾಗಿ ನಡೆಯುವವರಾದ ನಮ್ಮಲ್ಲಿ ಧರ್ಮಶಾಸ್ತ್ರದ ನಿಯಮವು ನೆರವೇರುವುದಕ್ಕೆ ಮಾರ್ಗವಾಯಿತು. ಹೌದು ಪ್ರೇರೆ, ಶರೀರ ಭಾವದ ನಿಯಮ, ಹೌದು ಪ್ರೇರೆ, ಪಾಪಕ್ಕೆ ಮರಣದಂಡನೆಯನ್ನು ವಿಧಿಸಿದ್ದಾನೆ ಪ್ರೇರೆ ತನ್ನ ಶರೀರದಲ್ಲಿ. ಅಂದರೆ ಶರೀರ ಭಾವದ ನಿಯಮಕ್ಕೆ ಅನುಸಾರವಾಗಿ ನಡೆದರೆ ಧರ್ಮಶಾಸ್ತ್ರ ಅಧೀನದಲ್ಲಿರುತ್ತೇವೆ. ಆತ್ಮಾನುಸಾರವಾದ ನಿಯಮಕ್ಕೆ ನಾವು
ಒಳಪಟ್ಟರೆ ನಾವು ಧರ್ಮಶಾಸ್ತ್ರ ನಿಯಮ ನೆರವೇರಿಸುತ್ತೇವೆ. ಆದರೆ ಪರಿಶುದ್ಧಾತ್ಮನಿಂದ ಹುಟ್ಟಿದ ಯೇಸು ಪ್ರೇರೆ ಮತ್ತು ಧರ್ಮಶಾಸ್ತ್ರವನ್ನು ಜಯಿಸಿದಾತನಾಗಿ ಹುಟ್ಟಿದ್ದಾನೆ ಪ್ರೇರೆ. ಆತನು ಪಾಪದಿಂದ ಹುಟ್ಟಲಿಲ್ಲ. ಸ್ತ್ರೀಯಿಂದ ಹುಟ್ಟಿದವರೆಲ್ಲರೂ ಪಾಪದ ಅಧೀನದಲ್ಲಿದ್ದಾರೆ. ಹೌದು, ಹೀಗೆ ಕ್ರಿಸ್ತೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯ ಇಲ್ಲ ಅಂತ ಪ್ರೇರೆ. ಧರ್ಮಶಾಸ್ತ್ರದ ಅಧೀನದಲ್ಲಿರುವವರಿಗೆ, ಹಳ ಒಡಂಬಡಿಕೆಯ ವಾಕ್ಯಗಳ ಅಧೀನದಲ್ಲಿರುವವರಿಗೆ ಅವರಿಗೆ ಅಪರಾಧ ನಿರ್ಣಯ ಇದೆ. ಅವರು ಮರಣದ ನೆರಳಿನಲ್ಲಿದ್ದಾರೆ. ಆದರೆ ಈ ಬೋಧೆ ಭಾಗ್ಯವಂತನಾದ ದೇವರ ಮಹಿಮೆಯ ಸುವಾರ್ತೆಗೆ ಅನುಸಾರವಾಗಿದೆ. ಹೌದು ಪ್ರೇರೆ. ಯಾವ ಬೋಧೆ? ಪವಿತ್ರಾತ್ಮನು ನಂಬಿರುವವರನ್ನು ಪಾಪ ಮರಣಗಳಿಂದ ಬಿಡಿಸಿ ಅವರನ್ನು ದೇವರ ಮಕ್ಕಳಾಗುವ ಮಾಡುವ ಬೋಧೆ. ಆದರೆ ಯೇಸು ಕ್ರಿಸ್ತನ ವಿಶ್ವಾಸವರಿಗೆ ಧರ್ಮಶಾಸ್ತ್ರ ಹಂಗಿನಿಂದ ತಪ್ಪಿಸಿಕೊಂಡಿದ್ದಾರೆ. ಧರ್ಮಶಾಸ್ತ್ರದಿಂದ ಪಾಪದ ಅರಿವು ಹುಟ್ಟುತ್ತದೆ. ಆದರೆ ದೇವಕುಮಾರನಿಂದ ದೇವರ ಆತ್ಮ ತುಂಬುತ್ತದೆ ಮತ್ತು ದೇವರ ಮಕ್ಕಳಾಗಿ ಮಾಡುತ್ತಾನೆ. ದೇವರ ಆತ್ಮ ಯೇಸು ಕ್ರಿಸ್ತ ನಂಬಿರುವವರನ್ನು ಪಾಪ ಮರಣಗಳಿಂದ ಬಿಡಿಸಿ ದೇವರ ಮಕ್ಕಳಾಗಿ ಮಾಡಿಸುತ್ತಾನೆ. ಹೀಗೆ ಯೇಸು ಕ್ರಿಸ್ತನು ನಮ್ಮ ಎಲ್ಲರ ಆತ್ಮದ ಆಪ್ತನಾಗಿದ್ದಾನೆ ಮತ್ತು ನಮ್ಮನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ನಮ್ಮನ್ನು ಪರಿಶುದ್ಧಾತ್ಮ ಬಿಡಿಸುತ್ತಾನೆ ಪ್ರೇರೆ. ಹೌದು, ಧರ್ಮಶಾಸ್ತ್ರವು ನಮ್ಮ ಶರೀರ ಅಧೀನ ಸ್ವಭಾವದ ನಿಮಿತ್ತ ನಿರ್ಬಲವಾಗಿ ಧರ್ಮಶಾಸ್ತ್ರದಿಂದ ನಮ್ಮ ಶರೀರ ಸ್ವಭಾವ ಉಂಟಾಗುತ್ತದೆ ಪ್ರೇರೆ. ನಿರ್ಬಲವಾಗುತ್ತೇವೆ. ಆದರೆ ಯಾವ ಕೆಲಸವನ್ನು ಮಾಡಲಾರ್ದಿತ್ತು ಆ ಧರ್ಮಶಾಸ್ತ್ರ. ಆದರೆ ನಾವು ಅಳವಡಂಬಡಿಕೆ ಅನೇಕ ಆಶೀರ್ವಾದಗಳು ನೋಡುತ್ತೇವೆ. ಇನ್ನು ಶತ್ರು ಒಂದು ದಾರಿಯಿಂದ ಬಂದರೆ 7 ದಾರಿಯಿಂದ ಓಡಿ ಹೋಗುತ್ತಾನೆ. ಅಥವಾ ಈ ನಿಯಮಗಳನ್ನು ಪಾಲಿಸಿದರೆ ಇಂಥ ಆಶೀರ್ವಾದ, ಈ ನಿಯಮಗಳನ್ನು ಪಾಲಿಸಿದರೆ ಇಂಥ ಶಾಪ ನಿನ್ನ ಮೇಲೆ ಬರುವವು. ನೀವು ಸಾಲ ಕೊಡುವವರಾಗಿರುವ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ. ನೀವು ತಲೆಯಾಗಿರುವ ಹೊರತು ಬಾಲ ಆಗಿರುವುದಿಲ್ಲ. ಇವೆಲ್ಲ ಒಡಂಬಡಿಕೆ ಭಾಗ ಪ್ರೇರೆ. ಆದರೂ ಕೂಡ ಕ್ರಿಸ್ತ ಯೇಸುವಿನಲ್ಲಿ ನೆರವೇರುತ್ತವೆ. ನಾವು ಒಡಂಬಡಿಕೆ ಪ್ರಕಾರ ನಡೆಯಬೇಕೆಂತೇನಿಲ್ಲ. ಯೇಸು ಕ್ರಿಸ್ತನಲ್ಲಿ ಧರ್ಮಶಾಸ್ತ್ರ ನೆರವೇರಿಸಲ್ಪಟ್ಟಿದೆ. ಯೇಸು ಹೇಳಿದಂತೆ ಕೇಳಿದರೆ ನಾವು ಧರ್ಮಶಾಸ್ತ್ರಕ್ಕಿಂತ ಮಿಗಿಲಾದವರಾಗುತ್ತೇವೆ. ಪವಿತ್ರಾತ್ಮ ನಂಬಿರುವವರಾಗಿರುತ್ತೇವೆ. ಪವಿತ್ರಾತ್ಮ ತುಂಬಿರುವವರಾಗಿರುತ್ತೇವೆ. ಅಪರಾಧ ನಿರ್ಣಯ ಈಗ ಇಲ್ಲದವರಾಗುತ್ತೇವೆ. ಪಾಪ ಮರಣಗಳಿಂದ ಬಿಡಿಸಿ ನಮ್ಮನ್ನು ದೇವರ ಮಕ್ಕಳಾಗಿ ಮಾಡುವ ದೇವರ ಆತ್ಮನಿಂದ ತುಂಬಿದವರಾಗುತ್ತೇವೆ. ಹೀಗೆ ಧರ್ಮಶಾಸ್ತ್ರಕ್ಕೆ ನಮ್ಮ ಶರೀರ ಸ್ವಭಾವದ ನಿಮಿತ್ತ ನಿರ್ಬಲವಾಗಿ ಯಾವ ಕೆಲಸವನ್ನು ಮಾಡಲಾರದಿತ್ತೋ ಅದನ್ನು ದೇವರೇ ಮಾಡಿದನಂತ ಪ್ರೇರೆ. ಏನಂದರೆ ಆತನು ನಮ್ಮ ಪಾಪ ನಿವಾರಣೆಗಾಗಿ ತನ್ನ ಮಗನನ್ನು ಯೇಸು ಕ್ರಿಸ್ತನನ್ನು ಪಾಪಾಧೀನವಾದ ಸ್ವಭಾವದಲ್ಲಿ, ಅಂದರೆ ನರಭಾವದ ರೂಪದಲ್ಲಿ ಕಳಿಸಿಕೊಟ್ಟು ಆ ನರಭಾವದಲ್ಲಿಯೇ ಪಾಪಕ್ಕೆ ಮರಣದಂಡನೆಯನ್ನು ವಿಧಿಸಿದನು ಪ್ರೇರೆ. ಪಾಪ ಅಂದರೆ ಸೈತಾನಿಗೆ ಮರಣದಂಡ ವಿಧಿಸಿದ ಪ್ರೇರೆ ಶಿಲುಬೆಯಲ್ಲಿ. ಹೀಗಿರಲು ಶರೀರ ಭಾವಕ್ಕೆ ಅನುಸಾರವಾಗಿ ನಡೆಯದೆ, ಶರೀರ ಭಾವ ಪಾಪ ಸ್ವಭಾವ ಧರ್ಮಶಾಸ್ತ್ರದ ಹಂಗಿನಲ್ಲಿ ನಡೆಯದೆ, ಧರ್ಮಶಾಸ್ತ್ರ ಅನುಸಾರ ನಡೆಯದೆ, ಶರೀರ ಭಾವ ಅನುಸಾರವಾಗಿ ನಡೆಯದೆ ಯಾವಾಗಲೂ ದೇವರು ನಂಬಿದರೆ ಐಶ್ವರ್ಯವಂತರಾಗುತ್ತೇವೆ. ಇನ್ನು ಆಸ್ತಿ ವಿಸ್ತಾರವಾಗುತ್ತದೆ. ಇಂತೆಲ್ಲ ಆ ಶರೀರ ಅನುಸಾರವಾದ ಭಾವಕ್ಕೆ ಅನುಸಾರವಾಗಿ ನಡೆಯದೆ ಪವಿತ್ರಾತ್ಮನ ಅನುಸಾರವಾಗಿ ನಡೆಯುವವರಾದ ನಮ್ಮಲ್ಲಿ ಧರ್ಮಶಾಸ್ತ್ರದ ನಿಯಮವು ನೆರವೇರುವುದಕ್ಕೆ ಮಾರ್ಗವಾಯಿತು. ಪವಿತ್ರಾತ್ಮನ ಅನುಸಾರವಾದ ನಿಯಮ ಯಾವುದು ಪ್ರೇರೆ? ಪವಿತ್ರಾತ್ಮನು ಯೇಸು ನಂಬಿರುವ ದೇವರ ಮಕ್ಕಳಾಗುವ ನಿಯಮ ಪ್ರೇರೆ. ಪಾಪ ಮರಣಗಳಿಂದ ಬಿಡುಗಡೆಯಾಗುವ ನಿಯಮ. ಈಗ ಅಪರಾಧ ನಿರ್ಣಯ ಇಲ್ಲದ ನಿಯಮ ಅದು ಪ್ರೇರೆ. ಹೀಗೆ ಭಾಗ್ಯವಂತನಾದ ದೇವರು ಎನ್ನುವ ಅಂಶದಲ್ಲಿ ನಾವು ನೋಡುತ್ತಿದ್ದೀವಿ. ಇನ್ನೊಂದಕ್ಕೆ ನೋಡೋದಾದರೆ ನಾವು 17ನೇ ಅಧ್ಯಾಯ ಪ್ರಕಟಣೆ ಗ್ರಂಥ 14ನೇ ವಾಕ್ಯದಲ್ಲಿ ಓದುತ್ತೇವೆ. ಪ್ರೇರೆ, ಏಕಾಧಿಪತಿ ಅಮರತ್ವಗಳ ದೇವರು ರಾಜಾದಿರಾಜನು ಎನ್ನುವ ದೇವರ ಲಕ್ಷಣ ಪ್ರೇರೆ. ಪ್ರಕಟಣೆ ಗ್ರಂಥ 17ನೇ ಅಧ್ಯಾಯ
ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. 17ನೇ 14ನೇ ವಾಕ್ಯ, ರೆವಲ್ಯೂಷನ್ ಚಾಪ್ಟರ್ 17 ವರ್ಸ್ 14th ವರ್ಡ್. ಇಲ್ಲಿ ಓದುವುದಾದರೆ, ಅವರು ಯಜ್ಞದ ಕುರಿಯಾದಾತನ ಮೇಲೆ ಯುದ್ಧ ಮಾಡುವರು, ಆದರೆ ಆತನು ಕರ್ತನು ರಾಜಾದಿರಾಜನಾಗಿರುವುದರಿಂದ ಅವರನ್ನು ಜಯಿಸುವನು ಮತ್ತು ದೇವರು ಕರೆದವರು, ದೇವರಾದುಕೊಂಡವರು, ನಂಬಿಗಸ್ತರು ಆಗಿರುವ ಆತನ ಕಡೆಯವರು ಆ ಜಯದಲ್ಲಿ ಪಾಲುಗಾರರಾಗುವರು. ಹೌದು ಪ್ರೇರೆ, ಇಲ್ಲಿ ರಾಜಾದಿರಾಜನು ಆಗಿದ್ದಾನೆ ಎಂದು ನೋಡ್ತಿದ್ದೇವೆ. ತಿಮೋಥೆ ಪತ್ರಿಕೆ 1ನೇ ಅಧ್ಯಾಯ 6ನೇ ವಾಕ್ಯ, 16ನೇ ವಾಕ್ಯದಲ್ಲಿ, 15ನೇ ವಾಕ್ಯದಲ್ಲಿ ಭಾಗ್ಯವಂತನಾದ ಏಕಾಧಿಪತಿಯು ಯೇಸು ಕ್ರಿಸ್ತನು ತನ್ನ ಕ್ಲುಪ್ತ ಸಮಯದಲ್ಲಿ ಪ್ರತ್ಯಕ್ಷನಾಗುವಂತೆ ಮಾಡುತ್ತಾನೆ ಪ್ರೇರೆ. ಆ ಏಕಾಧಿಪತಿಯು ರಾಜಾದಿರಾಜ ಆಗಿದ್ದಾನಂತ ಪ್ರೇರೆ, ಕರ್ತನು. ಆ ರಾಜಾದಿರಾಜ, ಆ ಕರ್ತಾದಿಕರ್ತ ಯಜ್ಞದ ಕುರಿಮರಿಯಾದಾತನಾಗಿದ್ದಾನೆ ಪ್ರೇರೆ. ಪ್ರಾಣ ಕೊಟ್ಟು ಮರಣ ಗೆದ್ದಿದ್ದಾನೆ, ದೇವರ ಕುರಿಮರಿಯಾಗಿ, ಪಾಪಗಳನ್ನು ಹೊತ್ತುಕೊಂಡು ಹೋಗುವ ದೇವರ ಕುರಿಮರಿಯಾಗಿ, ದೇವರಿಗೂ ಮನುಷ್ಯರ ಮಧ್ಯೆ ಪಾಪ ಪರಿಹಾರ ಬಲಿಯಾಗಿ, ದೋಷ ಪರಿಹಾರ ಬಲಿಯಾಗಿ, ದೇವರೊಂದಿಗೆ ಸಮಾಧಾನ ಮಾಡುವ ಶುದ್ಧ ರಕ್ತವನ್ನು ಸುರಿಸುವ ಬಲಿಯಾಗಿ ಯಜ್ಞದ ಕುರಿಮರಿಯಾದಾತನ ಮೇಲೆ ಯುದ್ಧ ಮಾಡುತ್ತಾರೆ ಅಂತ ಪ್ರೇರೆ. ಯಾರು? ನಾವು ಪ್ರಕಟಣೆ ಗ್ರಂಥ 17ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನೋಡುತ್ತೇವೆ. ಹೌದು, ಸೈತಾನ ಸಂಬಂಧಪಟ್ಟವರು. ಅವಳ ಹಣೆಯ ಮೇಲೆ ಬಾಬೇಲ್ ಎಂಬ ಮಹಾನಗರಿ, ಭೂಮಿಯಲ್ಲಿರುವ ಜಾರ ಸ್ತ್ರೀಯರಿಗೂ ಅಸಹ್ಯವಾದ ಕಾರ್ಯಗಳಿಗೂ ತಾಯಿ. ಪ್ರಕಟಣೆ ಗ್ರಂಥ 17ನೇ ಅಧ್ಯಾಯ 5ನೇ ವಾಕ್ಯ, 6ನೇ ವಾಕ್ಯ, 7, 8, 9, 10ರವರೆಗೆ ಓದ್ತೇವೆ ಪ್ರೇರೆ. ಅವಳ ಹಣೆಯ ಮೇಲೆ ಬಾಬೇಲ್ ಎಂಬ ಮಹಾನಗರಿ ಅಂದರೆ ಆಕೆಯ ಹಣೆ ಅಶುದ್ಧ ವಸ್ತುಗಳಿಂದ ತುಂಬಿತ ಅಂತ ಪ್ರೇರೆ. ಜಾರತ್ವ ಸಂಬಂಧವಾದ ಅಸಹ್ಯವಾದವುಗಳಿಂದ ತುಂಬಿತ್ತು ಆಕೆಯ ಹಣೆ. ಅವಳ ಹಣೆಯ ಮೇಲೆ ಬಾಬೇಲ್ ಎಂಬ ಮಹಾನಗರಿ ಎಂದು ಹೆಸರಿತ್ತು. ಭೂಮಿಯಲ್ಲಿರುವ ಜಾರ ಸ್ತ್ರೀಯರಿಗೂ ಅಸಹ್ಯವಾದ ಕಾರ್ಯಗಳಿಗೂ ತಾಯಿ ಅಂತಕ್ಕೆ. 6ನೇ ವಾಕ್ಯ 6th ವರ್ಡ್ ಎಂದು ಗೂಢಾರ್ಥವಳ ಹೆಸರು ಬರೆದಿತ್ತು. ಆ ಸ್ತ್ರೀಯು ದೇವಜನರ ರಕ್ತವನ್ನು ಯೇಸುವಿಗೋಸ್ಕರ ಸಾಕ್ಷಿ ಕೊಟ್ಟು ಹತರಾದವರ ರಕ್ತವನ್ನು ಕುಡಿದು ಮತ್ತಳಾಗಿರುವುದನ್ನು ಕಂಡೆನು. ನಾನು ಅವಳನ್ನು ನೋಡಿ ಅತ್ಯಾಶ್ಚರ್ಯಪಟ್ಟೆನು. 7ನೇ ವಾಕ್ಯ 7th ವರ್ಡ್. ಯೋಹಾನ ಯೇಸುಕ್ರಿಸ್ತನ ಆಪ್ತ ಶಿಷ್ಯ ಹೇಳ್ತಿದ್ದಾನೆ ಪ್ರೇರೆ. ಯೇಸುಕ್ರಿಸ್ತನ ಆಪ್ತ ಶಿಷ್ಯ, 12 ಜನರಲ್ಲಿ ಒಬ್ಬ ಶಿಷ್ಯ, ಚಿಕ್ಕ ಶಿಷ್ಯ ಯೋಹಾನ. ಆತನ ಆತ್ಮವನ್ನು ಪರವಶ ಸ್ವಾಧೀನ ಮಾಡಿಕೊಂಡು ದೇವರು ಆತ್ಮ, ಪರಿಶುದ್ಧಾತ್ಮ ಸ್ವರ್ಗಕ್ಕೆ ತೆಗೆದುಕೊಂಡೋಗಿ ಅಲ್ಲಿ ತಿಳಿಸುತ್ತಿದ್ದಾನೆ ದರ್ಶನಗಳನ್ನು, ಭೂಲೋಕದಲ್ಲಿ ನಡೆಯುತ್ತಿರುವುದನ್ನು, ನಡೆಯಲಿರುವವುಗಳನ್ನು, ಮುಂದೆ ಆಗಲಿರುವವುಗಳನ್ನು ತಿಳಿಸ್ತಿದ್ದಾನೆ. ಆ ಕೆಟ್ಟ ಸ್ತ್ರೀ, ಜಾರ ಸ್ತ್ರೀ, ಭೂಮಿಯಲ್ಲಿರುವ ಎಲ್ಲ ಅಸಹ್ಯ ಕಾರ್ಯಗಳಿಗೆ ತಾಯಿ ಅಂತ ಪ್ರೇರೆ. ಯೇಸುವಿಗೋಸ್ಕರ ಸಾಕ್ಷಿ ಕೊಟ್ಟು, ಯೇಸುವೆ ಲೋಕರಕ್ಷಕ, ಪಾಪ ಪರಿಹರಿಸುವಾತ ದೇವಕುಮಾರ, ಪಾಪ ಶಾಪ ಅಳಿಸಲು ಬಂದಾತ, ಅಳಿದು ಹೋಗುತ್ತಿರುವುದನ್ನು ಹುಡುಕಲು ಬಂದಾತ, ದೇವರನ್ನು ಮನುಷ್ಯರನ್ನು ಒಂದುಗೂಡಿಸಲು ಬಂದಾತ, ತನ್ನ ದೇಹದ ಮೇಲೆ ಮನುಷ್ಯರೆಲ್ಲ ಪಾಪಗಳನ್ನು ತೆಗೆದುಕೊಂಡು ತನ್ನ ದೇಹದ ಮುಖಾಂತರ ಸಮಾಧಿಗೆ ಕೆಡವಿ ತನ್ನಲ್ಲಿ ವಿಶ್ವಾಸವಿಡುವವರನ್ನು ಪಾಪವಿಲ್ಲದ ಜನರನ್ನಾಗಿ ದೇವರ ಮುಂದೆ ನಿಲ್ಲಿಸಲು ಬಂದಾತ. ಆತನ ವಿಶ್ವಾಸವಿಡುವವರು ಸತ್ತರೂ ಬದುಕುತ್ತಾ ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ ಎಂದು ತಿಳಿಸಲು ಬಂದಾತನ ಸಾಕ್ಷಿಯನ್ನು ಕೊಟ್ಟ ಹತರಾದವರ ರಕ್ತವನ್ನು ಕುಡಿದು ಮತ್ತಳಾಗಿರುವುದನ್ನು ಕಂಡೆ ಅಂತ ಪ್ರೇರ. ಆ ಸ್ತ್ರೀ ಯೇಸುವಿಗೋಸ್ಕರ ಸಾಕ್ಷಿ ಕೊಟ್ಟವರ ರಕ್ತವನ್ನು ಕುಡಿದು ಮತ್ತಳಾಗಿದ್ದಳು ಅಂತ ಪ್ರೇರೆ, ಅವರನ್ನು ಸಾಯಿಸಿ. ಹೌದು, ನಾನು ಅವಳನ್ನು ಕಂಡಾಗ ನೋಡಿ ಆಶ್ಚರ್ಯಪಟ್ಟೆನು. 7ನೇ ವಾಕ್ಯ. ಆಗ ದೇವದೂತನು ನನಗೆ ಹೇಳಿದ್ದು, ನೀನೇಕೆ ಆಶ್ಚರ್ಯಪಟ್ಟಿ? ಆ ಸ್ತ್ರೀಯಿಂದಲೂ ಅವಳ ವಾಹನವಾಗಿದ್ದು 7 ತಲೆಗಳು ಮತ್ತು ಕೊಂಬುಗಳು ಉಳ್ಳ ಮೃಗದಿಂದಲೂ ಸೂಚಿತವಾದ ಗೂಢಾರ್ಥವನ್ನು ನಾನು ನಿನಗೆ ವಿವರಿಸುತ್ತೇನೆ. 8ನೇ ವಾಕ್ಯ 8th ವರ್ಡ್. ನೀನು ಕಂಡ ಈ ಮೃಗವು ಮೊದಲಿತ್ತು, ಈಗ ಇಲ್ಲ, ಮತ್ತು ಅಧೋಲೋಕದಿಂದ ಏರಿ ಬಂದು ನಾಶಕ್ಕೆ ಹೋಗುವುದು. ಭೂ ನಿವಾಸಿಗಳೊಳಗೆ ಯಾರ್ಯಾರ ಹೆಸರುಗಳು ಲೋಕಾದಿಯಿಂದ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿರುವುದಿಲ್ಲವೋ ಅವರು ಈ ಮೃಗವನ್ನು ನೋಡಿ, ಇದು ಮೊದಲಿತ್ತು, ಈಗ ಇಲ್ಲ, ಇನ್ನು ಮೇಲೆ ಬರುವುದು ಎಂದು ಆಶ್ಚರ್ಯಪಡುವರು. ಪ್ರೇರೆ, ಗೂಢಾರ್ಥವಾದ ಹೆಸರು ಆ ಮೃಗದ ಮೇಲೆ ಬರೆದಿತ್ತಂತ ಪ್ರೇರೆ. ಮತ್ತು ಜೀವಬಾಧ್ಯರ ಪಟ್ಟಿಯಲ್ಲಿ ಲೋಕಾದಿಯಿಂದ ಯಾರ್ಯಾರ ಹೆಸರು ಆ ಜೀವಬಾಧ್ಯರ ಪಟ್ಟಿಯಲ್ಲಿ
ಬರೆದಿರುವುದಿಲ್ಲವೋ ಅವರು ಆ ಮೃಗವನ್ನು ನೋಡಿ ಇದು ಮೊದಲಿತ್ತು ಈಗ ಇಲ್ಲ ಇನ್ನು ಮೇಲೆ ಬರುವುದು ಎಂದು ತಿಳಿದು ಆಶ್ಚರ್ಯಪಡ್ತಾರಂತೆ. ಇದು ಬುದ್ಧಿವಂತನಿಗೆ ಮಾತ್ರ ಗೊತ್ತಾಗುವುದು. ಆ 7 ತಲೆಗಳು 9ನೇ ವಾಕ್ಯ 9th ವರ್ಡ್, ಆ 7 ತಲೆಗಳು ಆ ಸ್ತ್ರೀ ಕೂತುಕೊಂಡಿರುವ 7 ಬೆಟ್ಟಗಳೇ 10ನೇ ವಾಕ್ಯ. ಇದಲ್ಲದೆ ಅವು 7 ಮಂದಿ ಅರಸರನ್ನು ಸೂಚಿಸುತ್ತವೆ. ಅವರಲ್ಲಿ 5 ಮಂದಿ ಬಿದ್ದು ಹೋಗಿದ್ದಾರೆ, ಒಬ್ಬನಿದ್ದಾನೆ, ಮತ್ತೊಬ್ಬನು ಇನ್ನೂ ಬಂದಿಲ್ಲ, ಬಂದ ಮೇಲೆ ಅವನು ಸ್ವಲ್ಪ ಕಾಲ ಇರಬೇಕು. 11ನೇ ವಾಕ್ಯ. ಮೊದಲಿದ್ದು ಈಗ ಇಲ್ಲದಿರುವ ಆ ಮೃಗವು ತಾನೇ 8ನೇ ಅರಸು. ಅವನು ಆ 7 ಮಂದಿಗೆ ಅರಸುಗಳಿಗೆ ಸೇರಿದವನು, ನಾಶಕ್ಕೆ ಹೋಗುವನು. 12ನೇ ವಾಕ್ಯ 12th ವರ್ಡ್. ನೀನು ಕಂಡ ಆ 10 ಕೊಂಬುಗಳು ಅಂದರೆ ರಾಜ್ಯವನ್ನು ಇನ್ನೂ ಹೊಂದದಿರುವ 10 ಮಂದಿ ಅರಸುಗಳು. ಅವರು ಒಂದು ಗಳಿಗೆಯವರೆಗೆ ರಾಜರಂತೆ ಆಳುವ ಅಧಿಕಾರವನ್ನು ಮೃಗದಿಂದ ಹೊಂದುತ್ತಾರೆ. 13ನೇ ವಾಕ್ಯ 13th ವರ್ಡ್. ಅವರು ಒಂದೇ ಅಭಿಪ್ರಾಯವುಳ್ಳವರಾಗಿದ್ದು ತಮ್ಮ ಶಕ್ತಿಯನ್ನು ಅಧಿಕಾರವನ್ನು ಮೃಗಕ್ಕೆ ಕೊಡುತ್ತಾರೆ ಅಂತ ಪ್ರೇರೆ. ಒಟ್ಟು ಈ ಮೃಗ ಇವುಗಳ ಹಿಂದೆ ಆ ಸ್ತ್ರೀ ಕೂತುಕೊಂಡಿರುವ ವಾಹನ, ಹೌದು ಪ್ರೇರೆ. ಮತ್ತು ಆ ಸ್ತ್ರೀ ಹಣೆಯ ಮೇಲೆ ಅಸಹ್ಯವಾದವುಗಳಿಂದ, ಜಾರತ್ವ ಸಂಬಂಧವಾದ ಅಶುದ್ಧ ವಸ್ತುಗಳಿಂದ ತುಂಬಿತ್ತು. ಬಾಬೆಲ್ ಎಂಬ ಮಹಾನಗರಿ ಭೂಮಿಯಲ್ಲಿರುವ ಜಾರ ಸ್ತ್ರೀಯರಿಗೆ ಅಸಹ್ಯವಾದ ಕಾರ್ಯಗಳಿಗೆ ಆ ತಾಯಿ ಅಂತ ಪ್ರೇರೆ. ಈ ಸ್ತ್ರೀ ದೇವಜನ ಮತ್ತು ಆ ಗೂಢಾರ್ಥಗಳ ಹೆಸರು ಬರೆದಿತ್ತಂತ ಆಕೆ ಹಣೆಯ ಮೇಲೆ. ದೇವಜನರ ರಕ್ತವನ್ನು ಯೇಸುವಿಗೋಸ್ಕರ ಸಾಕ್ಷಿ ಕೊಟ್ಟು ಹತರಾದವರ ರಕ್ತವನ್ನು ಕುಡಿದು ಆಕೆ ಮತ್ತಾಳಾಗಿರುವುದನ್ನು ಕಂಡಂತ ಪ್ರೇರೆ. ಒಂದು ಸ್ತ್ರೀ ಆತ್ಮ ಕೆಲಸ ಮಾಡುತ್ತಿದೆ ಪ್ರೇರೆ. ನಾವು 19ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ಈ ಅಧ್ಯಾಯ ಎಲ್ಲ 17ನೇ ಅಧ್ಯಾಯ ಪೂರ್ತಿಯಾಗಿ ಓದಿದ್ರು ಕೂಡ ಕಂಡು ಬರ್ತದೆ ಪ್ರೇರೆ. 19ನೇ ಅಧ್ಯಾಯ. ಬಾಬೆಲ್ ಪಟ್ಟಣವು ಬಿದ್ದದ್ದಕ್ಕೆ ಪರಲೋಕದಲ್ಲಿ ಉಂಟಾದ ಹರ್ಷವನ್ನು ಕುರಿತದ್ದು. ಹೌದು, ಹೀಗೆ ಪ್ರವಾದಿಗಳ ರಕ್ತವು, ದೇವಜನರ ರಕ್ತವು, ಭೂಮಿಯ ಮೇಲೆ ಕೊಲ್ಲಲ್ಪಟ್ಟವರೆಲ್ಲರ ರಕ್ತವು ನಿನ್ನಲ್ಲಿ ಸಿಕ್ಕಿತು. ಹೌದು ಪ್ರೇರೆ, ಆ ಜಾರ ಸ್ತ್ರೀಯಲ್ಲಿ ಸಿಕ್ಕಿತಂತ. ಹೀಗೆ ಅವರು ಯಜ್ಞದ ಕುರಿಮರಿಯಾದಾತನ ಮೇಲೆ ಯುದ್ಧ ಮಾಡುತ್ತಾರಂತೆ. ಆ ಸ್ತ್ರೀ, ಜಾರ ಸ್ತ್ರೀ ಮುಖಾಂತರ ಉಂಟಾದ ಆ ಅರಸುಗಳನ್ನು ಸೂಚಿಸುವ ಆ 7 ತಲೆಗಳು, ಆ 7 ಸ್ತ್ರೀ ಕೂತುಕೊಂಡಿರುವ ಬೆಟ್ಟಗಳು. ಹೌದು ಪ್ರೇರೆ, ಹೀಗೆ ಆ ಸ್ತ್ರೀ ಮುಖಾಂತರ ಉಂಟಾದ ಅಧಿಕಾರದಿಂದ ಆ 7 ಬೆಟ್ಟಗಳಿಂದ, ಇದಲ್ಲದೆ 7 ಮಂದಿ ಅರಸುಗಳನ್ನು ಸೂಚಿಸುವ ಮಂದಿ ಮತ್ತು ಮೊದಲಿದ್ದು ಈಗ ಇಲ್ಲದಿರುವ ಆ ಮೃಗ ಮತ್ತು ನಾಶಕ್ಕೆ ಹೋಗುವ ಮೃಗ ಮತ್ತು ಇನ್ನೂ ಹೊಂದದಿರುವ 10 ಮಂದಿ ಅರಸುಗಳು, ಇನ್ನೂ ರಾಜ್ಯವನ್ನು ಹೊಂದದಿರುವ 10 ಮಂದಿ ಅರಸುಗಳು ಒಂದು ಗಳಿಯ ಕಾಲ ರಾಜರಂತೆ ಆಳ್ತಾರಂತ ಪ್ರೇರೆ. ಅಧಿಕಾರವನ್ನು ಮೃಗದೊಂದಿಗೆ ಹೊಂದುತ್ತಾರೆ. ಸೈತಾನ ಎಂಬ ಮೃಗ. ಅವರು ಒಂದೇ ಅಭಿಪ್ರಾಯವುಳ್ಳವರಾಗಿರುತ್ತಾರೆ. ತಮ್ಮ ಶಕ್ತಿ, ಅಧಿಕಾರ ಮೃಗಕ್ಕೆ ಕೊಡುತ್ತಾರೆ. ಅವರು ಯಜ್ಞದ ಕುರಿಮರಿಯಾದಾತನ ಮೇಲೆ ಯುದ್ಧ ಮಾಡುವರು. ಆದರೆ ಆತನು ಕರ್ತರ ಕರ್ತನು, ರಾಜಾದಿರಾಜನು ಆಗಿರುವುದರಿಂದ ಅವರನ್ನು ಜಯಿಸುವನು. ಮತ್ತು ದೇವರು ಕರೆದವರು, ದೇವರ ಆದುಕೊಂಡವರು ನಂಬಿಗಸ್ತರು ಆಗಿರುವ ಆತನ ಕಡೆಯವರು ಆ ಜಯದಲ್ಲಿ ಪಾಲುಗಾರಾಗ್ತಾನೆ ಪ್ರೇರೆ. ಆ ಜಾರ ಸ್ತ್ರೀಯಿಂದ ನಾಶನಕ್ಕೆ ಗುರಿಯಾದ ಅನೇಕ ದೇವಸೇವಕರ ರಕ್ತ ಕುಡಿದು ಮತ್ತಳಾಗಿದ್ದಲ್ಲ ಅಂತ ಪ್ರೇರೆ. ಆ ಸ್ತ್ರೀಯ ಮೇಲೆ ಜಯ, ಆ ಸ್ತ್ರೀಯಿಂದ ಉಂಟಾದ ಆ ಅರಸುಗಳಿಂದ ಜಯ, ಆ ಅರಸುಗಳಿಂದ ಉಂಟಾದ ಅರಸುಗಳೆಲ್ಲ ಆ ಒಂದು ಗಳಿಗೆ ಕಾಲ ರಾಜರಂತೆ ಆಳಿ ಮೃಗಕ್ಕೆ ಅಧಿಕಾರ ಕೊಡುತ್ತಾರಂತ ಪ್ರೇರೆ. ಆ ಮೃಗದ ಮೇಲೆ ಜಯ. ಇವರೆಲ್ಲರೂ ಜಾರ ಸ್ತ್ರೀ, ಅರಸುಗಳು ಮತ್ತು ಮೃಗ ಎಲ್ಲ
ಈ ಶಕ್ತಿ ಅಧಿಕಾರ ಮೃಗಕ್ಕೆ ಕೊಡ್ತಾರಂತ ಪ್ರೇರೆ. ಆ ಮೃಗ, ಅರಸರು, ಆ ಜಾರಸ್ತ್ರೀ ಎಲ್ಲ ಯಜ್ಞದ ಕುರಿಮರಿಯಾದ ಯೇಸು ಕ್ರಿಸ್ತನ ಮೇಲೆ ಯುದ್ಧ ಮಾಡುತ್ತಾರಂತ. ಆತನು ಕರ್ತನು ರಾಜಾದಿರಾಜನಾಗಿರುವುದರಿಂದ ಅವರನ್ನು ಜಯಿಸುತ್ತಾನೆ, ದೇವರಾಗಿರುವುದನ್ನು ಜಯಿಸುತ್ತಾನೆ, ಸರ್ವಾಧಿಕಾರಿ ಆಗಿರುವುದರಿಂದ ಮರಣ ಗೆದ್ದಾತನಾಗಿರುವುದನ್ನು ಜಯಿಸುತ್ತಾನೆ. ಮತ್ತು ಆ ಜಯದಲ್ಲಿ ದೇವರು ಕರೆದವರು, ದೇವರು ಆದುಕೊಂಡವರು, ನಂಬಿಗಸ್ತರು ಆಗಿರುವ ಆತನ ಕಡೆಯವರು ಆ ಜಯದಲ್ಲಿ ಪಾಲುಗಾರಾಗ್ತಾನೆ ಪ್ರೇರೆ. ಹೀಗೆ ಭಾಗ್ಯವಂತನಾದ ದೇವರು, ಏಕಾಧಿಪತಿ ಕ್ಲುಪ್ತ ಸಮಯದಲ್ಲಿ ಆತನನ್ನು ಪ್ರತ್ಯಕ್ಷಪಡಿಸುವನು. ಯೇಸುವನ್ನು ತನ್ನ ಜಯದಲ್ಲಿ ದೇವರು ಕೊಡುವ ಜಯದಲ್ಲಿ ಪಾಲುಗಾರನಾಗಿ ಮಾಡಲು ಪ್ರೇರೆ. ಒಂದನೆಯದಾಗಿ, ಈ ಲೋಕದಲ್ಲಿ ಕಾಮಮೋಹಗಳಿಗೆ, ಜಾರತ್ವಕ್ಕೆ, ಅಸಹ್ಯವಾದ ಕಾರ್ಯಗಳಿಗೆ ತಾಯಿಯಾದ ಆ ಸ್ತ್ರೀಯನ್ನು ಜಯಿಸುವುದಕ್ಕೆ, ಆ ಸ್ತ್ರೀಯಿಂದ ಉಂಟಾದ ಆ ಪ್ರಿನ್ಸಿಪಾಲಿಟೀಸ್ ಅಂದರೆ ರಾಜ್ಯತ್ವಗಳನ್ನು ಗೆಲ್ಲುವುದಕ್ಕೆ, ಮತ್ತು ಮೃಗದ ಆತ್ಮಗಳನ್ನು ಗೆಲ್ಲುವುದಕ್ಕೆ ಪ್ರೇರೆ. ಯೇಸು ಕ್ರಿಸ್ತ ನಮ್ಮೊಂದಿಗೆ ಆತನೊಂದಿಗೆ ಯುದ್ಧ ಮಾಡುವುದಕ್ಕೆ ನಮ್ಮನ್ನು ಸೇರಿಸಿಕೊಳ್ತಾನೆ ಪ್ರೇರ. ಯೇಸುವೆ ಯುದ್ಧ ಮಾಡಿ ಗೆಲ್ಲುತ್ತಾನೆ. ಆತನ ಜಯದಲ್ಲಿ ನಮ್ಮನ್ನು ಕರೆದಿದ್ದಾನೆ. ದೇವರಾದುಕೊಂಡವರಾಗಿ, ನಂಬಿಗಸ್ತರಾಗಿ, ಆತನ ಕಡೆಯವರಾಗಿ ಜಯದಲ್ಲಿ ಪಾಲುಗಾರರಾಗಲು. ಹೀಗೆ ಅಮರತ್ವವುಳ್ಳ ದೇವರು, ಏಕಾಧಿಪತಿ, ರಾಜಾದಿರಾಜನಾಗಿದ್ದಾನೆ ಪ್ರೇರೆ. ತಾನೊಬ್ಬನೇ ಹೌದು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುತ್ತಾನೆ. ಹೌದು, ಹೀಗೆ ನಮಗೂ ಕೂಡ ಅಂತ ಲೋಕದ ಮೇಲೆ, ಶರೀರ ಇಚ್ಛೆಗಳ ಮೇಲೆ, ಮರಣದ ಮೇಲೆ, ಭೂ ನಿವಾಸಿಗಳನ್ನು ಹಾಳು ಮಾಡುವ ಸ್ತ್ರೀಯ ಮೇಲೆ ಮತ್ತು ಸ್ವಲ್ಪ ಗಳಿಗೆ ಕಾಲ ಆಳುವ ಅರಸರ ಮೇಲೆ, ದುಷ್ಟಶಕ್ತಿಗಳ ಮೇಲೆ, ಮೃಗದ ಮೇಲೆ ಪ್ರಭು ನಮ್ಮೆಲ್ಲರಿಗೆ ತನ್ನ ಜಯದ ಮೂಲಕ ಆದುಕೊಳ್ಳಲಿ, ಕರೆಯಲಿ, ನಂಬಿಗಸ್ತರನ್ನಾಗಿ ಮಾಡಿ ಜಯದಲ್ಲಿ ಪಾಲುಗಾರರಾಗುವಂತೆ ಮಾಡಲಿ. ಯೇಸು ಕ್ರಿಸ್ತ ಭಾಗ್ಯವಂತನಾದ ದೇವರಾದ ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನ್ ಆಮೇನ್. ಪ್ರೇರೆ, ಪ್ರಾರ್ಥನೆ ಮಾಡಿಕೊಂಡು ಮುಕ್ತಾಯ ಮಾಡಿಕೊಳ್ಳೋಣ. ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತನಾದ ದೇವರೇ, ಪರಿಶುದ್ಧನೇ, ಪರಿಶುದ್ಧನೇ, ಮಹಾಪರಿಶುದ್ಧನೇ, ಭಾಗ್ಯವಂತನಾದ ಏಕಾಧಿಪತಿ ಎನ್ನುವ ವಾಕ್ಯ ಭಾಗ ಧ್ಯಾನಿಸಿದ್ರು ತಂದೆ. ಹೌದು ತಂದೆ, ನೀವು ಭಾಗ್ಯವಂತನಾದ ದೇವರಾಗಿದ್ದೀರಿ. ಆ ಏಕಾಧಿಪತಿಯಾದ ನಿಮ್ಮ ಪ್ರಿಯ ಕುಮಾರನನ್ನು ಕ್ಲುಪ್ತ ಸರಿಯಾದ ಸಮಯದಲ್ಲಿ ಈ ಲೋಕದಲ್ಲಿ ಪ್ರತ್ಯಕ್ಷ ಆಗುವಂತೆ ಮಾಡುತ್ತೀರಿ. ಆತನ ಮುಂದೆ ನಿಂತುಕೊಳ್ಳಲು ನಮ್ಮೆಲ್ಲರನ್ನು, ನಿಮ್ಮ ವಿಶ್ವಾಸದ ಮಕ್ಕಳನ್ನು ಸಿದ್ಧ ಮಾಡಿರಿ, ಶಕ್ತಿ ನೀಡಿರಿ. ಮತ್ತು ರಾಜಾದಿರಾಜನಾದ ನೀವು, ಕರ್ತನಾದ ನೀವು, ಅಮರತ್ವವುಳ್ಳ ದೇವರಾದ ನೀವು, ಯಾರು ಸಮೀಪಿಸದ ಬೆಳಕಿನಲ್ಲಿ ವಾಸ ಮಾಡುವ ನೀವು, ಯಾರು ಕಾಣದ ನಿಮ್ಮನ್ನು ಯೇಸು ಕ್ರಿಸ್ತನ ಮುಖಾಂತರ ಕಾಣುವಂತೆ ಅನುಗ್ರಹಿಸಿದ್ದಕ್ಕಾಗಿ ಸ್ತೋತ್ರ. ದೇವ, ನಿಮ್ಮನ್ನು ಯಾರು ನೋಡಿಲ್ಲ, ಯಾರು ನೋಡಲಾರರು. ಯಾವನು ಏಕಪುತ್ರನು ಸ್ವತಃ ದೇವರಾಗಿದ್ದು ತಂದೆ ಎದೆಯಲ್ಲಿದ್ದನು, ಆತನಾದ ಯೇಸು ಕ್ರಿಸ್ತನ ನೋಡಿದವರು ತಂದೆ ನಿಮ್ಮನ್ನು ನೋಡಿದಂತೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಹೀಗೆ ಈ ಲೋಕವನ್ನು ಹಾಳು ಮಾಡುತ್ತಿರುವ, ಅಸಹ್ಯ ಕಾರ್ಯಗಳನ್ನು ತುಂಬಿಸುತ್ತಿರುವ ಆ ಜಾರ ಸ್ತ್ರೀಯ ಮೇಲೆ ನಮಗೆ ಜಯ ನೀಡಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ಜಯದಲ್ಲಿ ನಮ್ಮನ್ನು ಪಾಲುಗಾರನಾಗಿ ಮಾಡುವುದಕ್ಕಾಗಿ ಸ್ತೋತ್ರ. ಎಲ್ಲ ವಿಗ್ರಹ ಅಥವಾ ಮೃಗದ ಶಕ್ತಿಯ ಮೇಲೆ ಜಯ ನೀಡಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ಜಯದಲ್ಲಿ ನಮ್ಮನ್ನು ಕರೆದಿದ್ದಕ್ಕಾಗಿ ಸ್ತೋತ್ರ. ಇಂಥ ಮಹಾಕೃಪೆಯನ್ನು ನೆನೆಸಿಕೊಂಡು ನಿಮಗೆ ಸ್ತೋತ್ರ ವಂದನೆ ಆರಾಧನೆ ಸಲ್ಲಿಸುತ್ತಾ, ಮಹಿಮೆಯನ್ನು ಸಲ್ಲಿಸುತ್ತಾ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ, ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನ್ ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಹೌದು ಪ್ರೇರೆ, ಭಾಗ್ಯವಂತನಾದ ದೇವರು, ಜಯಶೀಲನಾದ ಯೇಸು ಕ್ರಿಸ್ತನ ಮುಖಾಂತರ ತನ್ನ ಜಯದಲ್ಲಿ ಪಾಲುಗಾರರಾಗಲು ಕರೆದಿದ್ದನು ಪ್ರೇರೆ. ಲೋಕ, ಶರೀರಾಶೆಗಳು, ಸೈತಾನ, ಮರಣ, ಪಾಪ, ಸ್ತ್ರೀ, ಪಾಪದ ಶಕ್ತಿಗಳು
ಮೃಗದ ವಿಗ್ರಹ ಅಥವಾ ಅನ್ಯತರೆ ಆಕಾಶ ಮಧ್ಯದಲ್ಲಿರುವ ದುರಾತ್ಮ ಸಮೂಹ, ಅಧಿಕಾರ, ಆಧಿಪತ್ಯ, ಅಶರೀರ ಗಣಗಳನ್ನು ಜಯಿಸಲು ಪ್ರಭು ತನ್ನ ಜಯದಲ್ಲಿ ಆರಿಸಿಕೊಂಡವರಾಗಿ ಕರೆದಿದ್ದಾನೆ. ಪ್ರೇರಿ ನಂಬಿಗಸ್ತರನ್ನಾಗಿ ಕರೆದಿದ್ದಾನೆ, ಆತನ ಕಡೆಯವರನ್ನಾಗಿ ಕರೆದಿದ್ದಾನೆ. ಆತನ ಜಯದಲ್ಲಿ ಪಾಲುಗಾರರಾಗಲು ಅಂತ ಕೃಪೆ ನಮ್ಮೆಲ್ಲರ ಆತ್ಮದ ಆಪ್ತನಾದ ಯೇಸು ಕ್ರಿಸ್ತನು ನೀಡಿದ್ದಕ್ಕಾಗಿ ಸ್ತೋತ್ರ. ಈ ವಾಕ್ಯ ಭಾಗವನ್ನು ದುಷ್ಟನ ಎತ್ತಿಕೊಂಡು ಹೋಗದಂತೆ ಪ್ರಭು ಯೇಸು ಕ್ರಿಸ್ತನಾದ ತಂದೆ ಪರಿಶುದ್ಧಾತ್ಮನ ಕಾಪಾಡಲಿ. ಆಮೇಲೆ ಮತ್ತೊಂದು ವಾಕ್ಯ ಭಾಗದಲ್ಲಿ ದೇವಚಿತ್ತವರು ಭೇಟಿಯಾಗೋಣ ಪ್ರಿಯರೇ. ಅಲ್ಲಿವರೆಗೆ ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತನ ಮಹಾಕೃಪೆಯು, ಪರಿಶುದ್ಧಾತ್ಮನ ಸನ್ನಿಧಿ, ಸಹವಾಸ, ಅನ್ಯೋನ್ಯತೆ, ಮಾರ್ಗದರ್ಶನ, ಕಟಾಕ್ಷ, ಬೋಧನೆ, ಬೆಳಕು, ವರ, ಫಲ, ಆಯುಧ, ಸ್ವರ, ನಿತ್ಯ ಜೀವ ನಿಮ್ಮೊಂದಿಗಿರಲಿ. ನಿಮ್ಮ ಸಭೆ ಸಹವಾಸದೊಂದಿಗೂ, ನಿಮ್ಮ ಪ್ರಿಯರೊಂದಿಗೂ, ಕುಟುಂಬದೊಂದಿಗೂ, ನಿಮ್ಮ ಕೈ ಕೆಲಸಗಳಲ್ಲಿ, ನಿಮ್ಮ ಪ್ರಯಾಣದಲ್ಲಿ, ನಿಮ್ಮ ಪ್ರಾರ್ಥನೆ, ವಿಶ್ವಾಸ, ಪರಿಶುದ್ಧ ಸಾಕ್ಷ್ಯ ಜೀವಿತದಲ್ಲಿ, ಪ್ರಾರ್ಥನೆ ಜೀವಿತದಲ್ಲಿ ನೆಲೆಗೊಂಡಿರಲಿ. ಭಾಗ್ಯವಂತನಾದ, ಏಕಾಧಿಪತಿಯಾದ, ರಾಜಾಧಿರಾಜನಾದ, ಕರ್ತನಾದ, ಅಮರತ್ವಳ ದೇವರಾದ, ಯಾರು ಸಮೀಪಿಸಲಾದ ಬೆಳಕು ನಿಮ್ಮೊಂದಿಗಿರಲಿ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್.